ಕೋಚಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ಅಂತಂದರೆ ದೇವರ ದಾಸಮಯನನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ನನಗೆ ಅವರು ಹಚ್ಚಿದರು. ವಾಸ್ತವವಾಗಿ ನಾನು ಮೊದಲು ಅಷ್ಟು ಅಧ್ಯಯನ ಮಾಡಲಿಲ್ಲ. ಚಿದಾನಂದ ಮೂರ್ತಿಯವರು ಲೇಖನ ಬರೆಯುವಾಗ ಫೋನ್ ಮಾಡ್ತಾ ಇದ್ರು, ನಿಮ್ಮ ಅಭಿಪ್ರಾಯ ಸರಿ ಇದೆ ಸಾರ್ ಅಂತ ಹೇಳ್ತಾ ಇದ್ದೀನಿ. ನನ್ನ ಕೆಲಸದ ಒತ್ತಡದೊಳಗೆ ವಿಚಾರ ಮಾಡ್ತಾ ಇರ್ತೀನಿ. ಯಾವಾಗ ಕೋಚಿಯವರು ಹೇಳಿದ ಮೇಲೆ ನಾನು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅನೇಕ ಹೊಸ ವಿಷಯಗಳು ನನಗೆ ಕಂಡುಬಂದಿವೆ. ಮುಖ್ಯವಾಗಿ ದೇವರದಾಸನಿಗೆ ಸಂಬಂಧಪಟ್ಟ ಹಾಗೆ 10 ಶಾಸನಗಳು ಇದುವರೆಗೆ ಸಿಕ್ಕಿದ್ದಾವೆ. ದೇವರದಾಸಮಯ್ಯನ ಶಿಷ್ಯ ಆಗಿರ್ತಕ್ಕಂಥ 2ನೇ ಜಯಸಿಂಹನ ರಾಣಿಯಾದ ಸುಗ್ಗಲ ದೇವಿಗೆ ಸಂಬಂಧಪಟ್ಟ ಹಾಗೆ 3 ಶಾಸನಗಳು ನನಗೆ ಸಿಗ್ತವೆ. ಒಂದು ಪೂರ್ಣ ಶಾಸನ ಇದೆ ಸುಗ್ಗಲ ದೇವಿದು. ಇನ್ನು ದುಗ್ಗಳೆಗೆ ಸಂಬಂಧಪಟ್ಟ ಹಾಗೆ ಶಾಸನ ಮೌನ ವಹಿಸಿದವೆ. ಕಾವ್ಯಗಳು ಮಾತ್ರ, ಕಾವ್ಯ ಪುರಾಣಗಳು ಹೊರಗಡೆ ಇವು ಆಕೆಯನ್ನು ಕುರಿತು ಪ್ರಸ್ತಾಪ ಮಾಡ್ತವೆ. ಮುಖ್ಯವಾಗಿ ನಾನು ಕೂಡ ಮೊದಲು ತಿಳ್ಕೊಂಡದ್ದು ದೇವರ ದಾಸಿಮಯ್ಯ ಬೇರೆ, ಜೇಡರ ದಾಸಿಮಯ್ಯ ಬೇರೆ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ನನ್ನ ಗುರುಗಳ ಸಂಶೋಧನಾ ಪ್ರಬಂಧಗಳನ್ನು ಓದಿ ಅದರಿಂದ ಪ್ರಭಾವಿತನಾಗಿರ್ತಕ್ಕಂಥವ್ರು. ದೇವರ ದಾಸಿಮಯ್ಯ 2ನೇ ಜಯಸಿಂಹನ ಕಾಲದಲ್ಲಿ ಇದ್ದಂಥವನು. ಜೇಡರ ದಾಸಿಮಯ್ಯ 1160 ಬಸವಣ್ಣವರ ಹಿರಿಯ ಸಮಕಾಲೀನ ಅಂತ ನಮ್ಮ ಸರ್ ಹೇಳ್ತಾ ಇದ್ದರು. ಅದನ್ನು ಕೂಡ ನಾನು ಒಪ್ಕೊಂಡಿರ್ತಕ್ಕಂಥವ್ರು. ಅಭ್ಯಾಸ ಮಾಡ್ತಾ ಹೋದ ಹಾಗೆ ಈ ಇಬ್ಬರು ಬೇರೆ ಅಲ್ಲ, ಇವರಿಬ್ಬರು ಒಬ್ಬನೇ ಎನ್ನುವಂಥದ್ದು ನನಗೆ ಮನದಟ್ಟಾಯಿತು. ಅಂದರೆ ವಿದ್ವಾಂಸರಲ್ಲಿ ದೇವರ ದಾಸನ ಬಗ್ಗೆ ಏಕಾಭಿಪ್ರಾಯ ಇಲ್ಲ. ದೇವರ ದಾಸಮಯ್ಯ ಒಬ್ಬನೋ, ದೇವರ ದಾಸಮಯ್ಯ ಮತ್ತು ಜೇಡರ ದಾಸಮಯ್ಯ ಬೇರೆ ಬೇರೆನೋ ಒಬ್ಬನೋ ಎನ್ನುವಂಥದ್ದು. ಇವನ ಊರು ಯಾವುದು, ಕಾಲ ಯಾವುದು, ಹೆಸರಿಗೆ ಸಂಬಂಧಪಟ್ಟ ಹಾಗೆ ವಿದ್ವಾಂಸರಲ್ಲಿ ಚರ್ಚೆಗಳು ನಡೆದಿದ್ದಾವೆ. ಮುಖ್ಯವಾಗಿ ಚಿದಾನಂದ ಮೂರ್ತಿ ಅವರು ಹೇಳ್ತಾರೆ, ಕೆಲವು ವಿದ್ವಾಂಸರ ಅಭಿಪ್ರಾಯಗಳನ್ನು ಯಥಾವತ್ತಾಗಿ ಕೋಟ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ ಇದು ಒಂದು ರೀತಿಯೊಳಗೆ ಸಂಶೋಧನಾ ಪ್ರಬಂಧ ಇದ್ದ ಹಾಗೆ. ಚಿದಾನಂದ ಮೂರ್ತಿಯವರು ಸತ್ಯಂ ಶೋಧಂ ನಿರ್ಭಯಂ, ಸತ್ಯವನ್ನು ಶೋಧನೆ ಮಾಡಬೇಕಾದ್ರೆ ಭಯ ಇರಬಾರ್ದು ಅಂತ ಆ ಒಂದು ಇದರೊಳಗೆ ಶೀರ್ಷಿಕೆ ಪುಸ್ತಕ ಪ್ರಕಟ ಆಗಿದೆ 2019ರಲ್ಲಿ. ಅವ್ರು ಹೇಳ್ತಾರೆ, ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಇಬ್ಬರೂ ಸ್ಪಷ್ಟವಾಗಿ ಬೇರೆ ಬೇರೆ ಕಾಲದ ವ್ಯಕ್ತಿಗಳು. ಪ್ರಾಚೀನ ವಿಶ್ವಾಸಾರ್ಹ ದಾಖಲೆಗಳ ಪ್ರಕಾರ ದೇವರ ದಾಸಿಮಯ್ಯನು ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ 2ನೇ ಜಯಸಿಂಹನ ಅಂದರೆ 1040 ಪತ್ನಿ ಸುಗ್ಗಲೆಯ ಗುರು. ಅವನು ಖಂಡಿತ ಹುಟ್ಟಿನಿಂದ ನೇಕಾರ ಅಲ್ಲ. ಅವನು ಶಿವಧ್ಯಾನ ಬೋಧನೆಗಳನ್ನೇ ಕಾಯಕವನ್ನಾಗಿ ಮಾಡಿಕೊಂಡಿದ್ದ ಬ್ರಹ್ಮಚಾರಿ ಶೈವ ಗುರು. ಅವನು ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಯಾವುದೇ ಕೃತಿಗಳನ್ನು ರಚನೆ ಮಾಡಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ದೇಹಾರ, ದೇವಾರ ಎನ್ನುವಂಥದ್ದು ಆಡು ಮಾತಿನಲ್ಲಿ ದೇವರ ಆಗ್ತದೆ. ಹೀಗಾಗಿ ದಾಸಿಮಯ್ಯನು ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅರ್ಚಕ ವೃತ್ತಿಯವನ್ನಾಗಿರಬಹುದು ಅಂತ ಒಂದು ಊಹೆಯನ್ನು ಮಂಡಿಸ್ತಾರೆ. ಇನ್ನು 2ನೇ ಊಹೆ ಅವರು ಹೇಳೋದ ಪ್ರಕಾರ ಅಂತಂದರೆ, ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನೊಳಗೆ ದೇವರ ಹಿಪ್ಪರಿಗಿ ಅಂತ ಊರಿದೆ. ಸಾಮಾನ್ಯವಾಗಿ ಅದರ ಸಮೀಪದ ಗ್ರಾಮನಾಮದೊಂದಿಗೆ ಗುರುತಿಸುವುದು ವಾಡಿಕೆ. ಅದರ ಪಕ್ಕದಲ್ಲಿ ದೇವೂರು ಅಂತಿದೆ. ಆ ದೇವೂರು ಕಾರಣವಾಗಿ ಯಾವ ಹಿಪ್ಪರಿಗೆ ಅಂದರೆ ದೇವೂರಿನ ಹತ್ರ ಇರೋ ಹಿಪ್ಪರಿಗೆ ಅನ್ನೋ ಕಾರಣಕ್ಕಾಗಿ ದೇವೂರು ಹಿಪ್ಪರಿಗೆ ಹೋಗಿ ದೇವರ ಹಿಪ್ಪರಿಗೆ ಜನರು ಆಡು ಮಾತಿನೊಳಗೆ ಅದು ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವನು ದೇವೂರಿನವನು ಎನ್ನುವಂಥ ಅರ್ಥದಲ್ಲಿ ದೇವರ ದಾಸಿಮಯ್ಯ ಎನ್ನುವಂಥದ್ದು ಜನರ ಆಡು ಮಾತಿನಲ್ಲಿ ದೇವರ ದಾಸಿಮಯ್ಯ ಆಗಿದೆ ಅಂತ ಡಾಕ್ಟರ್ MM ಕಲಬುರ್ಗಿ ಅವರು ಅಭಿಪ್ರಾಯ ಪಡ್ತಾರೆ. ಹಾಗೆ ಹೇಳ್ತಾರೆ, ಇದಕ್ಕೆ ಇನ್ನೂ ಒಂದು ಪೋಷಕ ಆಧಾರವಾಗಿ ಏನು ಹೇಳ್ತಾರೆ ಅಂತಂದರೆ, ಆ ದೇವೂರಿನಲ್ಲಿ ಸುಗ್ಗಲೆಗೆ ಸಂಬಂಧಪಟ್ಟ ಸುಗ್ಗಲೆಯ ಶಾಸನ, ಒಂದು ಶಾಸನ ಅಲ್ಲಿ ಸಿಗ್ತದೆ. ಆ ಶಾಸನನೂ ಅಲ್ಲಿ ಸಿಕ್ಕಿರೋದ್ರಿಂದ ಸುಗ್ಗಲೆಯ ತವರ ಮನೆ ದೇವೂರು ಆಗಿರಬೇಕು. ಹಾಗೆ ದೇವರ ದಾಸಿಮಯ್ಯನ ಊರು ಕೂಡ ದೇವೂರು ಆಗಿರಬೇಕು. ಹೀಗಾಗಿ ಆಕೆ ರಾಣಿ ಆದರೂ ಕೂಡ, ಚಕ್ರವರ್ತಿ ಜಯಸಿಂಹನ ರಾಣಿ ಆದರೂ ಕೂಡ ತನ್ನ ಮನೆ ಗುರುಗಳಾಗಿರ್ತಕ್ಕಂಥ ದೇವರ ದಾಸಿಮಯ್ಯನ ಬಿಡಲಿಲ್ಲ. ಅದೇ ರೀತಿಯಾಗಿ ಗೌರವದಿಂದ ಕಾಣ್ತಾ ಇದ್ದು ಎನ್ನುವಂಥದ್ದನ್ನು ಅವರು ಹೇಳ್ತಾರೆ. ಹೀಗಾಗಿ ದೇವರ ದಾಸಿಮಯ್ಯ ಅಂದರೆ
ದೇವರು ದಾಸಿಮಯ್ಯ, ಅದನ್ನೇ ದೇವರ ದಾಸಿಮಯ್ಯ ಅಂತ ಕರೆದರು. ಅವನು ಇದ್ದದ್ದು ಜಯಸಿಂಹನ ಕಾಲದಲ್ಲಿ ಎನ್ನುವಂಥದ್ದು. ಇನ್ನೊಬ್ಬನು ಜೇಡರ ದಾಸಿಮಯ್ಯ, ಅವನು ಮುದುನೂರಿನವರು ಅಂತ ಹೇಳ್ತಾರೆ. ಮುದುನೂರಿನ ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ದೇವೂರಿನವನು ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅವರು ಹೇಳ್ತಾರೆ, ಜೇಡರ ದಾಸಿಮಯ್ಯ ದೇವರ ದಾಸಿಮಯ್ಯ ಇಬ್ಬರು ಬೇರೆ ಎಂದು ವಾದಿಸುವವರಿಗೆ ಹೊಸ ಆಧಾರ ನಮ್ಗೆ ಸಿಗ್ತದೆ ಅಂತ ಹೇಳ್ತಾ, ದೇವರ ದೇಡರ ಜೇಡರ ನಿಷ್ಪತ್ತಿ ಅದು ಆ ಸಂಬಂಧ ಕಲ್ಪಿಸ್ತಾ ಇದ್ದುದನ್ನು ಆತ್ಯಂತಿಕವಾಗಿ ಅಲ್ಲಗಳೆಯಲು ಸಾಧ್ಯವಾಗುತ್ತದೆ ಅಂತ ತಮ್ಮ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಇದು ಇವ್ರದ ಅಭಿಪ್ರಾಯ. ಫಾಗು ಅಳ್ಕಟ್ಟಿಯವರು 1931ರಲ್ಲಿ ದೇವರ ದಾಸಿಮಯ್ಯನ ವಚನಗಳು ಅಂತಲೇ, ದೇವರ ದಾಸಿಮಯ್ಯ ಅಂತ ಅದೇ ಹೆಸರಿನೊಳಗೆ ವಚನವನ್ನು ಸಂಪಾದನೆ ಮಾಡಿ ಪ್ರಕಟ ಮಾಡ್ತಾರೆ. ಅವರು ಪ್ರಸ್ತಾವನೆಯೊಳಗೆ ಬರೀತಾರೆ, ದೇವರ ದಾಸಿಮಯ್ಯನು ಬಸವಣ್ಣನಿಗಿಂತಲೂ ಹಿಂದಿನವನೆಂಬುದು ಅನೇಕ ಆಧಾರಗಳಿಂದ ಈಗ ತಿಳಿದು ಬಂದಿದೆ. ದೇವರ ದಾಸಿಮಯ್ಯ ಕ್ರಿಸ್ತ 1008ರಿಂದ 1050ರವರೆಗೆ ಆಳಿದಂಥ ಚಾಣಕ್ಯ ಜಯಸಿಂಹನ ಕಾಲದಲ್ಲಿ ಇದ್ದವನೆಂಬುದು ಈಗ ಸ್ಪಷ್ಟವಾಗ್ತಾ ಇದೆ. ಹಾಗೆ ಹರಿಹರ ಬರೆದಿರ್ತಕ್ಕಂಥ ಪಂಪಾಶತಕದಲ್ಲೂ ಕೂಡ ದಾಸಿಮಯ್ಯನನ್ನು ಕುರಿತು ಅವನು ಹೇಳ್ತಾನೆ ಅಂತ ಹೇಳ್ತಾ, ಬಸವಣ್ಣವರು ಕೂಡ ಈ ದೇವರ ದಾಸಿಮಯ್ಯನನ್ನು ಅವರು ನೆನಪು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ವಚನಗಳನ್ನು ಅವರು ಆಧಾರವಾಗಿ ಪಡ್ತಾ ಹೋಗ್ತಾರೆ. ಹೀಗಾಗಿ ಅವ್ರು ಹೇಳ್ತಾರೆ, ವೀರಶೈವ ಧರ್ಮದ ಪ್ರಸಾರದ ಪ್ರಾರಂಭದ ಅಂದರೆ ಅದು ಸುಮಾರು ಬಸವಣ್ಣರಿಗಿಂತಲೂ 100-150 ವರ್ಷಗಳ ಹಿಂದೆಯೇ ಈ ಪ್ರಸಾರದ ಕಾರ್ಯವನ್ನು ದೇವರ ದಾಸಿಮಯ್ಯನವರು ಮಾಡಿದರು ಎನ್ನುವಂಥದ್ದನ್ನು ಫಾಗು ಅಳ್ಕಟ್ಟಿಯವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಡಾಕ್ಟರ್ ವಾಸುದೇವ ಬಡಿಗೇರು ಇತ್ತೀಚೆಗೆ ಬಂದಿರತಕ್ಕಂಥ ಗ್ರಂಥ ದೇವರ ದಾಸಿಮಯ್ಯ ಮರುಚಿಂತನೆ, ಒಳ್ಳೆಯ ಪುಸ್ತಕ, ಬಹಳ ವಿಶ್ಲೇಷಣಾತ್ಮಕವಾಗಿ ಅವರು ಆ ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಈ ವಿಷಯಗಳನ್ನು ಎತ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಅವರು ಹೇಳ್ತಾರೆ, ದೇವರ ದಾಸಿಮಯ್ಯ ಜೇಡರ ದಾಸಿಮಯ್ಯ ಉಭಯ ವ್ಯಕ್ತಿಗಳೆಂದು ಹೇಳಿರುವುದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಪುರಾಣಗಳಲ್ಲಿ ರಾಮನಾಥ ಸರ್ವರಥ ಅಂತ ಬರ್ತದೆ, ಹಾಗೆ ವಚನಗಳಲ್ಲಿ ಪುರಾಣ ರಗಳೆ ಕಾವ್ಯಗಳಲ್ಲಿ ತಲೆಮೂರಕ್ಕೆ ಗುರುವಾಗಿಪ್ಪನೈ ರಾಮನಾಥ ಅಂತ ಬರ್ತಾ ಇದೆ. ಹೀಗಾಗಿ ರಾಮನಾಥನನ್ನೇ ಕೇಂದ್ರೀಕರಿಸಿರುವುದರಿಂದ ಜೇಡರ ದಾಸಿಮಯ್ಯ ದೇವರ ದಾಸಿಮಯ್ಯ ಉಭಯ ವ್ಯಕ್ತಿಗಳೆನ್ನುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ, ಡಾಕ್ಟರ್ ಎಂ ಕಲಬುರ್ಗಿ ಅವರ, ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರ, ಡಾಕ್ಟರ್ ಎಚ್ ದೇವರಪ್ಪ ಮತ್ತು ಆರ್ ರಾಜಪ್ಪ ಅವರ ಅಭಿಪ್ರಾಯಗಳಿಗೆ ಯಾವ ದಾಖಲೆಗಳೂ ಇಲ್ಲ ಅಂತ ಅವರು ಹೇಳ್ತಾ, ಜೇಡರ ದಾಸಿಮಯ್ಯ ಅಂದ್ರೂ ಒಂದೇ, ದೇವರ ದಾಸಿಮಯ್ಯ ಅಂದ್ರೂ ಒಂದೇ, ಅವನು ಏಕ ವ್ಯಕ್ತಿ ಅಂತ ಹೇಳ್ತಾ ಆಧಾರ ಸಮೇತವಾಗಿ ಅವರು ನಿರೂಪಿಸ್ತಾ ಹೋಗ್ತಾರೆ. ಅವರು ಮೊದಲು ಕೊಡೋದು ಕ್ರಿಸ್ತಶಕ 1100ರಿಂದ 1170ರವರೆಗೆ ಇದ್ದಂಥ ಮಲ್ಲಿಕಾರ್ಜುನಾರಾಧ್ಯ ಬರೆದಿರ್ತಕ್ಕಂಥ ಶಿವತತ್ವಸಾರ ಎನ್ನುವಂಥ ಕೃತಿಯಲ್ಲಿ ದೇವರ ದಾಸಿಮಯ್ಯನ ಬಗ್ಗೆ ಮೊಟ್ಟ ಮೊದಲ ಉಲ್ಲೇಖ ನಮಗೆ ಅಲ್ಲಿ ಬರ್ತದೆ. ಕಾವ್ಯದೊಳಗೆ ಶಿವತತ್ವಸಾರ ಅಂತ ಅದು ಹೀಗೆ ಬರ್ತದೆ, ಕಂದಪದ್ಯ. ಅದು ಕೂಡಿ ಜಗಮೆಲ್ಲ ನೋಪಕ ಯೋಡಿನ ಶಿವಭಕ್ತಿ ಮಹಿಮ ಉತ್ಕೃಷ್ಟ ಮುಗ ನೇಡರ ಬಂಕೆಯ ಚೂಡುಗ ದೇಡರ ದಾಸಯಕು ದಲುಪು ತೆರವೇ ರುದ್ರ. ಇದು ತೆಲುಗು. ಇಲ್ಲಿ ಶಿವಭಕ್ತನಾಗಿರ್ತಕ್ಕಂಥ ದಾಸಿಮಯ್ಯನನ್ನ ಹೆಸರಿಸೋದು ದೇಡರ ದಾಸ ಅಂತ ಬರ್ತದೆ. ಈ ಹಿಂದೆ ಕಲಬುರ್ಗಿ ಅವರಾಗಿರ್ಬೋದು ಮತ್ತೆ ಚಿದಾನಂದ ಮೂರ್ತಿಗಳಾಗಿರ್ಬೋದು ಆಧಾರವಾಗಿಟ್ಕೊಂಡಿರ್ತಕ್ಕಂಥ ಪವಾಡಗಳು, ಆ ಪವಾಡಗಳನ್ನು ಆಧಾರವಾಗಿಟ್ಕೊಂಡು ಇವರು ಚರ್ಚೆ ಮಾಡ್ತಾ ಹೋಗ್ತಾರೆ. ಎರಡು ಪವಾಡಗಳು ಮುಖ್ಯವಾಗಿ ಶಿವಪಾರಮ್ಯವನ್ನು ಮೆರೆದಿರ್ತಕ್ಕಂಥ, ಸೋಲಿಸಿ ಶಿವಪಾರಮ್ಯವನ್ನು ಮೆರೆದಿರ್ತಕ್ಕಂಥ ಘಟಸರ್ಪ ಪವಾಡ ಒಂದು. ಎರಡನೇದು ಎಲ್ಲವೂ ಶಿವನಿತ್ತ ದಾನ, ನಮ್ದು ಏನಿಲ್ಲ ಎನ್ನುವಂಥ ಮನೋಭಾವನೆಯ ವಸ್ತ್ರದಾನ ಪ್ರಸಂಗ ತನ್ಮೂಲಕ ಪಡೆದಂಥ ತವನಿಧಿ ಪವಾಡ. ಇವೆರಡು ಪವಾಡಗಳು ದಾಸಿಮಯ್ಯನ ಬಗ್ಗೆ ಬರ್ತವೆ. ಕಲಬುರ್ಗಿ ಅವರು ಘಟಸರ್ಪ ಪವಾಡ ದೇವರ ದಾಸಿಮಯ್ಯ ಅಂತ ಹೇಳ್ತಾರೆ, ತವನಿಧಿ ಪವಾಡ ಜೇಡರ ದಾಸಿಮಯ್ಯ ಅಂತ ಹೇಳ್ತಾರೆ. ಅವೆರಡು ಪವಾಡಗಳನ್ನ ಎತ್ಕೊಂಡು ಹೋಗ್ತಾರೆ. ಕೊಟ್ಟಳಕೆರೆ ಚಾಲುಕ್ಯ ಚಕ್ರವರ್ತಿ ಜಯಸಿಂಹನ ರಾಜಧಾನಿ, ಕಲ್ಯಾಣ ಚಾಲುಕ್ಯ ಜಯಸಿಂಹನ ಎಲ್ಲ ಶಾಸನಗಳು ಪ್ರಕಟ ಮಾಡಿದೆ. ಕೆಲವು ಒಂದೋ ಎರಡೋ ಉಳ್ಕೊಂಡಿದ್ರು ಅಷ್ಟೇ. ಕಲ್ಯಾಣದ ಚಾಲುಕ್ಯರ ಶಾಸನಗಳು ಸಂಪುಟ 1 ಮೈಸೂರು ವಿಶ್ವವಿದ್ಯಾಲಯ ಪ್ರಕಟ ಮಾಡಿದೆ.
ಅದರೊಳಗೆ ಎರಡನೇ ಕೈಯಪ್ಪನಿಂದ ಹಿಡ್ಕೊಂಡು ಈ ಜಯಸಿಂಹನವರೆಗಿನ ಶಾಸನಗಳನ್ನು ನಾನು ಅದರಲ್ಲಿ ಪ್ರಕಟ ಮಾಡಿದ್ದೀನಿ. ಅದರಲ್ಲಿ ಸಿಗ್ತದೆ ಆರಂಭದ ಕಾಲದಲ್ಲಿ ಅವನ ರಾಜಧಾನಿ ಹೊಟ್ಲಕೆರೆ ಆಗಿತ್ತು. ನಂತರ ರಾಜಧಾನಿಯನ್ನು ಕಲ್ಯಾಣ ನಗರಕ್ಕೆ ಅವನು ಸ್ಥಳಾಂತರ ಮಾಡಿದ ಎನ್ನುವುದು ನಮಗೆ ಗೊತ್ತಾಗ್ತದೆ. 1ನೇ ಸೋಮೇಶ್ವರನ ಕಾಲದಿಂದ ಅದು ಕಲ್ಯಾಣವೇ ರಾಜಧಾನಿಯಾಗಿ ಪರಿವರ್ತನೆ ಆಯಿತು ಎನ್ನುವಂಥದ್ದು ಸ್ಪಷ್ಟ ನಿಮಗೆ. ಏನು ಅಂತಂದರೆ ಪಟ್ಲಕೆರೆಯೊಳಗೆ ಜಯಸಿಂಹ ಆಳುವಂತಹ ಸಂದರ್ಭದೊಳಗೆ ಜೈನರ ಜೊತೆಗೆ ವಾಗ್ವಾದ ಮಾಡೋದ್ರ ಸಲುವಾಗಿ ಸುಗ್ಗಲೆ ಏನು ಮಾಡ್ತಾಳೆ, ಸುಗ್ಗಲೆ ಶಿವಭಕ್ತಲೋಕಿ ತನ್ನ ಗುರುವಾಗಿರ್ತಕ್ಕಂಥ ದೇವರ ದಾಸಿಮನೆಯನ್ನು ಪಟ್ಟಣಕೆರೆಗೆ ಕರೆಸ್ತಾರೆ. ಅಲ್ಲಿ ಜೈನರೊಂದಿಗೆ ವಾಗ್ವಾದ, ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕಥೆ ಇದು ಪವಾಡ. ಅಲ್ಲಿ ವಾಗ್ವಾದ ನಡೀತದೆ. ಶಿವ ಎಲ್ಲವಲ್ಲಿ ಇದ್ದಾನೆ, ಅವರು ಎಲ್ಲವಲ್ಲಿ ಇದ್ದಾನೆ ಅಂತ ದೇವರ ದಾಸಿಮನೆಯವರು ಹೇಳ್ತಾರೆ. ಅವರು ಮೊದಲಿಗೆ ಏನು ಮಾಡ್ತಾರೆ ಅಂದರೆ ಜೈನರು ಒಂದು ಗಡಿಗೆಯೊಳಗೆ ನಾಗರ ಹಾವನ್ನು ಇಟ್ಟು ಮುಚ್ಕೊಂಡು ಬಂದಿರ್ತಾರೆ. ಇದರೊಳಗಿದ್ದಾನೆ ಆ ಶಿವ ಅಂತ ಕೇಳ್ತಾರೆ. ಹೌದು ಅದರೊಳಗಿದ್ದಾನೆ ಅಂತ ಹೇಳಿದಾಗ ತೋರಿಸು ಅಂತ ಹೇಳಿದಾಗ ಕೈ ಹಾಕಿ ಹಿಂಗೆ ಎತ್ತುತ್ತಾರೆ. ಅದು ಲಿಂಗ ಇರ್ತದೆ. ಅದೇ ಉತ್ತರೇಶ್ವರ ಲಿಂಗ ಅಂತ ಕಾವ್ಯಗಳಲ್ಲಿ ಹೇಳ್ತಾರೆ. ಉತ್ತರೇಶ್ವರ ದೇವಾಲಯವನ್ನು ಅಲ್ಲಿ ಕಟ್ಟಿಸಿ ಅಲ್ಲಿ ಅದು ಪ್ರತಿಷ್ಠಾಪನೆ ಆಯಿತು ಅನ್ನುವಂಥದ್ದನ್ನು ಕಾವ್ಯಗಳು ಹೇಳ್ತಾರೆ. ಇದು ಘಟಸರ್ಪ ಪವಾಡ. ಈ ಪವಾಡ ಸಾಮಾನ್ಯವಾಗಿ ನಾವು ತೆಲುಗು ಸಾಹಿತ್ಯ ಕೃತಿಗಳಲ್ಲೂ ಬರ್ತದೆ, ಕನ್ನಡ ಸಾಹಿತ್ಯ ಕೃತಿಗಳಲ್ಲೂ ಕೂಡ ಇದು ಬರ್ತದೆ ಅನ್ನುವಂಥದ್ದು. ಪಾಲ್ಗುರ್ಕಿ ಸೋಮನಾಥ ಬರೆದಿರ್ತಕ್ಕಂಥ ತೆಲುಗು ಬಸವ ಪುರಾಣವು ಅಲ್ಲಿ ಇದರ ಪ್ರಸ್ತಾಪ ಬರ್ತದೆ. ಅವನ ಕಾಲ 1140 1197. ಭೀಮಕವಿ ಬಸವ ಪುರಾಣ ಕನ್ನಡದಲ್ಲಿ 1368-69 ಸಂದರ್ಭದಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಷಡಕ್ಷರಿ ಬರೆದಿರ್ತಕ್ಕಂಥ ಬಸವರಾಜ ವಿಜಯ, ಅದರಲ್ಲೂ ಕೂಡ ಈ ಕಥೆ ಬರ್ತದೆ. 1506 ಅವನ ಕಾಲ. 1430ರಲ್ಲಿದ್ದಂಥ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿಯಲ್ಲಿ ಕೂಡ ಇದೇ ಕಥೆ, ಸ್ವಲ್ಪ ವ್ಯತ್ಯಾಸಗಳೊಂದಿಗೆ ಇದೇ ಕಥೆ ಅಲ್ಲಿ ಬಂದಿರತಕ್ಕಂಥದ್ದು. ಪಾಲ್ಗುರ್ಕಿ ಸೋಮನಾಥ ತೆಲುಗು ಬಸವ ಪುರಾಣ, ಯಾಕಂದರೆ ಅದೇ ಆ ಮುಖ್ಯ ಗ್ರಂಥ, ಅದನ್ನು ಆಧಾರವಾಗಿ ಇಟ್ಕೊಂಡೆ ಭೀಮಕವಿ ಬಸವ ಪುರಾಣವನ್ನು ಬರೀತಾನೆ. ಇವನು ಬರೀಲಿಲ್ಲ ಅಂದರೆ ಇವತ್ತಿಗೂ ಕೂಡ ನಿಮಗೆ ಬಸವಣ್ಣವರ ಚರಿತ್ರೆ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದ್ದೆ. ಭಾಳ ಅಂದರೆ ಹರಿಹರ ಬರೆದಿರ್ತಕ್ಕಂಥ ಬಸವರಾಜ ದೇವರ ನಗಡೆ, ಅದು ಕೂಡ ನನಗೆ ಸಿಕ್ಕಿಲ್ಲ. ಆ ಕೃತಿಯೊಳಗೆ ಈ ಕಥೆಯ ಶೀರ್ಷಿಕೆಯಲ್ಲಿ ತೇಡರ ದಾಸಿಮಯ್ಯನ ಕಥೆ ಅಂತ ಬರ್ತದೆ. ತೇಡರ ದಾಸಿಮಯ್ಯನ ಕಥೆ ಅಂತ ಬರ್ತದೆ. ಹಾಗೆ ದೇಡರ ದಾಸಿದೇವ, ದಾಸಿಮಯ್ಯ ಎನ್ನುವಂಥ ಪದಗಳನ್ನು ಅವನು ಬಳಸ್ತಾನೆ. ಬಸವಪುರಾಣದೊಳಗೆ ದಾಸಿಮಯ್ಯ, ದೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಅಂತಲೂ ಬಳಸ್ತಾನೆ. 36ನೇ ಪಂಕ್ತಿಯಲ್ಲಿ ಜೇಡರ ದಾಸಿ ಅಂತ ಬಳಸ್ತಾನೆ. ಅಂದರೆ ದೇವರ ದಾಸಿಮಯ್ಯ ಅಂದ್ರೂ ಒಂದೇನೆ, ಜೇಡರ ದಾಸಿಮಯ್ಯ ಅಂದ್ರೂ ಒಂದೇನೆ, ದೇವರ ದಾಸಿಮಯ್ಯ ಅಂದ್ರೂ ಒಂದೇನೆ ಅನ್ನುವಂಥದ್ದು ನಮಗೆ ಇದರಿಂದಲೇ ಸ್ಪಷ್ಟ ಆಗಿಬಿಡ್ತದೆ, ಬಸವಪುರಾಣದಿಂದನೇ. ಹೀಗೆ ಈ ಪುರಾಣ ಕಾವ್ಯಗಳಲ್ಲಿ ದಾಸಿಮಯ್ಯನಿಗೆ ತೇಡರ, ದೇಡರ, ದೇವರ ಮತ್ತು ಜೇಡರ ಎಂಬ ಪದ ಬಳಕೆ ಆಗಿರ್ತಕ್ಕಂಥದ್ದು ನಮಗೆ ಕಂಡುಬರ್ತದೆ. ಅಂದರೆ ಏನಂತ ಅವನು ಒಬ್ಬನೇ ಅನ್ನುವಂಥದ್ದು. ಇನ್ನು ಎರಡನೇದಾಗಿ ತವನಿಧಿ ಪವಾಡ. ತವನಿಧಿ ಪವಾಡವನ್ನು ಮಾಡಿದಂಥವನು ಜೇಡರ ದಾಸಿಮಯ್ಯ ಅಂತ ಡಾಕ್ಟರ್ ಕಲಬುರ್ಗಿ ಅವರು ಹೇಳ್ತಾರೆ. ಜೇಡರ ದಾಸಿಮಯ್ಯನು ಶಿವನಿಗೆ ವಸ್ತ್ರವನ್ನು ನೀಡಿ ತವನಿಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಆ ಕಥೆ ಏನಿದೆಯಲ್ಲ, ಶಿವನಿಂದ ಪಟ್ಟವರು ತನ್ನಂತೆ ಪಡೆದವರು ಯಾರೂ ಇಲ್ಲ ಎನ್ನುವಂಥ ಗರ್ವ ಜೇಡರ ದಾಸಿಮಯ್ಯನಿಗೆ ಬರ್ತದೆ. ಆ ಗರ್ವವನ್ನು ಹೋಗಲಾಡಿಸೋದಕ್ಕೋಸ್ಕರ ಅದನ್ನು ಬಯಲು ಮಾಡುವುದಕ್ಕೆ ಆ ಕಥೆ ಏನು ಹುಟ್ಕೊಂಡಂತಲ್ಲ, ಅದು ಸಾಮಾನ್ಯವಾಗಿ ಶಂಕರ ದಾಸಿಮಯ್ಯನ ಕಥೆಯಲ್ಲಿ ಬರ್ತದೆ. ಶಂಕರ ದಾಸಿಮಯ್ಯ ಅದರ ಕಥಾನಾಯಕ. ಪಾಲ್ಗುರ್ಕಿ ಸೋಮನಾಥನ ಬಸವ ಪುರಾಣ ಕೃತಿಯಲ್ಲಿ ಬರ್ತದೆ. ಹರಿಹರ ಬರೆದಿರ್ತಕ್ಕಂಥ ಶಂಕರ ದಾಸಿಮಯ್ಯನ ರಗಳೆಯಲ್ಲಿಂದ ಈ ಕಥೆ ಬರ್ತದೆ. ಈ ಶಂಕರ ದಾಸಿಮಯ್ಯ ಯಾರು ಅಂತಂದರೆ, ಈ ಕಾವ್ಯಗಳನ್ನು ಆಧಾರವಾಗಿ ಇಟ್ಕೊಂಡು ಹೇಳೋದಾದರೆ ಕಂದಗಲ್ಲು ಅಂತ, ಅದು ಕಂದಶಿಲೆ ಅಂತ ಬರ್ತದೆ ಕಾವ್ಯಗಳಲ್ಲಿ, ಅದು ಕಂದಗಲ್ಲಿಂದ ಗೋವಿಂದ ದೇವ ಅವನ ಸತಿ ಉಮ್ಮವ್ವೆ ಅವರು ನವಿಲಿಗೆ ಬರ್ತಾರೆ. ನವಿಲಿಯ ಜಡೆಯ ಶಂಕರ ದೇವರನಲ್ಲಿ ಬಂದು ಬಹುಶಃ ಆತನ ಭಕ್ತರಾಗ್ತಾರೆ. ಆ ಜಡೆಯ ಶಂಕರನಿಂದ ಶಿವದೀಕ್ಷೆಯನ್ನು ತೆಗೆದುಕೊಳ್ತಾರೆ. ತೆಗೆದುಕೊಂಡ್ಮೇಲೆ ಜಡೆಯ ಶಂಕರ ಅವನಿಗೆ 3ನೇ ಕಣ್ಣನ್ನು ಇತ್ತ. ಇದು ಕಥೆ ಬರ್ತದೆ, 3ನೇ ಕಣ್ಣನ್ನು ಇತ್ತ ಅಂತೇಳಿ. ಮತ್ತು ಹೆಸರನ್ನ ಶಂಕರ ದಾಸಿಮಯ್ಯ ಅಂತೇಳಿ ಬದಲಾವಣೆ ಮಾಡಿದ್ದು ಜಡೆಯ ಶಂಕರ ದೇವನೇ ಅಂತ ಬರ್ತದೆ. ಆ ನಂತರ ಯಾವಾಗ ಜೇಡರ ದಾಸಿಮಯ್ಯನಿಗೆ ಒಂದು ಅಹಂ ಬಂದಂಥ ಸಂದರ್ಭದಲ್ಲಿ ಶಿವ ಶಂಕರ ದಾಸಿಮಯ್ಯನಿಗೆ ಹೇಳ್ತಾನೆ, ನೀನು ಇಲ್ಲಿ ಇರಬೇಡ,
ಶಿವಪುರಗಳಲ್ಲಿ ಪ್ರಯಾಣ ಮಾಡ್ತಾ ಶಿವಗೋಷ್ಠಿಯನ್ನು ನಡೆಸ್ತಾ ಜನರಲ್ಲಿ ಜಾಗೃತಿಯನ್ನು ಮಾಡುವಂತೆ ಎಚ್ಚರಿಸಿ ಕಳಿಸಿದನು. ಆಗ ಶಂಕರದಾಸಿಮಯ್ಯ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಮುದೇನೂರಿಗೆ ಬರ್ತಾನೆ. ಮುದೇನೂರಿಗೆ ಬಂದು ಅಲ್ಲಿ ರಾಮನಾಥ ದೇವಾಲಯದಲ್ಲಿ ಬಿಡಾರವನ್ನು ಹುಡುಕಾನೆ. ಇವನ ಖ್ಯಾತಿಯನ್ನು ಕೇಳಿದಂಥ ಜೇಡರ ದಾಸಿಮಯ್ಯ ಮುದೇನೂರಿನಲ್ಲಿ ಇದ್ದಾನ. ಅವನು ಈತನ ದರ್ಶನಕ್ಕೆ ಬರ್ತಾನೆ. ಬಂದು ಪರಸ್ಪರ ಇಬ್ಬರು ಕೂತ್ಕೊಂಡು ಶಿವಗೋಷ್ಠಿಯನ್ನು ಶಿವಗೋಷ್ಠಿ ನಡೀತದೆ ಕೇಳಿದಂಥ ಸಂದರ್ಭದೊಳಗೆ ಇನ್ನೇನು ಮುಗೀತು ಶಿವಗೋಷ್ಠಿ. ಆಗ ಶಂಕರದಾಸಿಮಯ್ಯನ ಹೆಂಡತಿ ಹೇಳ್ತಾರೆ, ಶಿವದಾಸಿ, ಎಲೆ ಮಗನೇ ಧಾನ್ಯಕ್ಕೆ ಬಿಜಂಗೆ ಎಂದು ವಕ್ರಪಾದನಿಗೆ ಹೇಳಿದಂಥ ಮಾತನ್ನು ಕೇಳಿದಂಥ, ಅಂದರೆ ಭಿಕ್ಷೆಗೆ ಹೋಗು, ಮುಗಿಯಾಕೆ ಬಂದು ಪೂಜೆ, ಭಿಕ್ಷೆಗೆ ಹೋಗಿ ಎತ್ಕೊಂಡ ಪ್ರಸಾದ ಮಾಡಬೇಕು ಶಿವನಿಗೆ ಅಂತ ಹೇಳಿದಾಗ ಜೇಡರದಾಸಿಮಯ್ಯ ಹೇಳ್ತಾನೆ, ಶಿವಕಾರುಣ್ಯ ತನಗಾಗಿದೆ ಎಂಬ ತನ್ನಲ್ಲಿ ಗಮನದಿಯಂ ಉಂಟೆಂಬ ಸಗರ್ವ ಹೃದಯದಿಂದ ಮುಂಗಾಣದೆ ಹೇಳ್ತಾನೆ. ಅದಕ್ಕೆ ದೇವರ ಆರೋಗ್ಯನಿಗೆ ನೀವು ಭಿಕ್ಷೆ ಮಾಡಬೇಕಾಗಿಲ್ಲ, ನನ್ನಲ್ಲಿ ಅಮೂಲ್ಯವಾದಂಥ ಧಾನ್ಯ ಇದೆ, ಸುಕುಮಾರ ಧಾನ್ಯ ಉಂಟು, ತವನಿಧಿ ಇದೆ ಅಂತ ಹೇಳಿ 10-20,000 ನೆಲ್ಲಿನ ಹೇರನ್ನು ನಿನಗೆ ಕಳಿಸ್ಕೊಡ್ತೀನಿ ಶಂಕರದಾಸಿಮಯ್ಯನಿಗೆ ಹೇಳ್ತಾನೆ ಜೇಡರದಾಸಿಮಯ್ಯ. ಅದಕ್ಕೆ ಶಂಕರದಾಸಿಮಯ್ಯ ಹೇಳ್ತಾನೆ, ತಿರಿದಾಡಿದ ಶಿವನ ಮಕ್ಕಳಿಗೆ ನಾವೇನಪ್ಪ ತಿರ್ಕೊಂಡು ಭಿಕ್ಷೆ ಬೇಡ್ಕೊಂಡು ತಿನ್ನೋರು, ನಮಗೆ ಬಡತನೂ ಇಲ್ಲ ಸಿರಿತನೂ ಇಲ್ಲ ಅಂತ ಹೇಳ್ತಾನೆ. ಸಿರಿತನ ಇಲ್ಲ ಬಡತನೂ ಇಲ್ಲ, ನಮಗೆ ಜೋಳಿಗೆ ಇದೆ, ಅದರಿಂದ ಭಿಕ್ಷೆ ಬೇಡ್ತೀನಿ ಅಂತ ಹೇಳ್ತಾ ಅಲ್ಲೇ ಬಿಡಾರು ಬಿಡಿದಂಥ ಎದುರಿಗಿದ್ದಂಥ ತಿಪ್ಪಿಯನ್ನು ಹಾಕಿಸ್ತಾನೆ. ಅದರೊಳಗೆ ಅಲ್ಲಿ ಕೆಳಗೆ ಹೊನ್ನ ಕಡವರಗಳನ್ನು ತೋರಿಸಿ, ಹೊನ್ನ ಕಡವರ ಅಂತಂದರೆ ಮಣ್ಣಿನ ಚಿನ್ನದ ನಿಧಿಯನ್ನು ತೋರಿಸ್ಬಿಟ್ಟು ನಿನಗೆ ಬೇಕಾದನ್ನು ತಗೋ, ನನಗೆ ನಿನ್ನ ತವನಿಧಿ ಬೇಕಾಗಿಲ್ಲ ಅಂತ ಹೇಳ್ತಾನೆ. ವಾಪಸ್ ಹೋಗ್ತಾನೆ. ಜೇಡರದಾಸಿಮಯ್ಯ ಮನೆಗೆ ಹೋದಾಗ ಆ ತವನಿಧಿ ಎಲ್ಲ ಮಾಯವಾಗುತ್ತದೆ, ಇಲ್ಲ ಆಗುತ್ತದೆ. ಆಗ ಅವ್ರು ತಾವು ಮಾಡಿದ ತಪ್ಪು ಗೊತ್ತಾಗ್ತದೆ. ಆಗ ಜೇಡರದಾಸಿಮಯ್ಯ ದುಗ್ಗಡೆ ಬಂದು ಶಂಕರದಾಸಿಮಯ್ಯನಲ್ಲಿ ಕ್ಷಮೆಯನ್ನು ಕೇಳಿದಾಗ ಮತ್ತೆ ಯಥಾ ಪ್ರಕಾರ ಅವರ ತವನಿಧಿ ಇನ್ನೂ ಹೆಚ್ಚಾಗುವಂತೆ ಶಂಕರದಾಸಿಮಯ್ಯ ಮಾಡಿದ ಅಂತ ಕಥೆ ಬರ್ತದೆ. ಈ ಸುದ್ದಿ ಆದಿತ್ಯ ಚಕ್ರವರ್ತಿ ಆಗಿರ್ತಕ್ಕಂಥ 2ನೇ ಜಯಸಿಂಹನಿಗೆ ಹೋಗಿ ಮುಟ್ತಾರೆ. ಯಾರ್ಯಾರು ಮುಟ್ಟಿಸಿದ್ರು ಸುದ್ದಿ ಅಂತ ಕಾವ್ಯಗಳು ಹೇಳ್ತಾರೆ. ಈ ಸುದ್ದಿ ದರ್ಭೆಯ ನಿರ್ಭಾಗ್ಯರು ದರ್ಭೆ ಹುಲ್ಲನ್ನು ಹಿಡಿದು ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥ ಬ್ರಾಹ್ಮಣ ಸಮುದಾಯದವರು, ಹಾಗೆ ವೇದವಾದಿಗಳು, ಕೊಂಡೆಯರು ಅನ್ನೋದು ಅಧಿಕಾರಿ ವರ್ಗ. ಆ ಕಾಲದಲ್ಲಿ ಏನೇನು ಹೇಳಿದ್ರು ಆ ಘಟನೆಯನ್ನು ಹೋಗಿ ನೇರವಾಗಿ ಚಕ್ರವರ್ತಿಗೆ ಮುಟ್ಟಿಸ್ತಕ್ಕಂಥವ್ರು ಕೊಂಡೆಯರು. ಹಾಗೆ ತರ್ಕದ ತಾಮಸರು, ಯಜ್ಞದ ಅಜ್ಞಾನಿಗಳು, ತಿಲದಾನದ ಕುಲಹೀನರು, ಮಹಿಷದಾನದ ಸಾಹಸಿಗಳು, ಇವರೆಲ್ಲ ಹೋಗಿ ಚಕ್ರವರ್ತಿಗೆ ಸುವರ್ಣ ಹೇಳಿದಾಗ ಜಯಸಿಂಹ ಏನು ಮಾಡ್ತಾನೆ, ತ್ರಿಪುರಾಂತಕ ದೇವಾಲಯದಲ್ಲಿದ್ದಂಥ ಸ್ಥಾನಿಕರನ್ನ ಕರೆ ಕಳಿಸ್ಕೊಂಡು ಆ ಶಂಕರದಾಸಿಮಯ್ಯನನ್ನ ಕಲ್ಯಾಣ ನಗರಕ್ಕೆ ಕರ್ಕೊಂಡು ಬರೋದಕ್ಕೆ ಕಳಿಸ್ತಾನೆ. ಈ ತ್ರಿಪುರಾಂತಕ ದೇವಾಲಯ ಎಂದರೆ ಬಹಳ ಪ್ರಾಚೀನ ದೇವಾಲಯ. ಏನೇ ಇದ್ರೂ ಕೂಡ ಕಲ್ಯಾಣ ಚಕ್ರವರ್ತಿಗೆ ಇದೊಂದು ಆರಾಧ್ಯ ದೈವ ಆಗಿದೆ. ಯಾಕಂದ್ರೆ ವಿಕ್ರಮಾದಿತ್ಯ ಏನೇ ನಿರ್ಣಯ ಮಾಡಿದ್ರು ಕೂಡ ಅಲ್ಲಿಗೆ ಹೇಳ್ತಾನೆ, ಈಗ ಯಾರು ಏನಾದ್ರು ತಪ್ಪು ಮಾಡಿದ್ರು ಕೂಡ ಅಲ್ಲೇ ಹೋಗಿ ತ್ರಿಪುರಾಂತಕ ಕೆರೆಯಲ್ಲಿ ನೀನು ಹೋಗಿ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿ ಮೂರು ಲಕ್ಷ ನೀರನ್ನು ಕುಡಿ, ಜಲದಿವ್ಯ ಅದು ಮಾಡೋದಕ್ಕೆ ಅಲ್ಲೇ ಹೇಳ್ತಾ ಇದ್ದಾರೆ ಅನ್ನೋದು ನಮ್ಮ ಶಾಸ್ತ್ರಗಳ ಆಧಾರ ಸಿಗ್ತದೆ. ಕರೆ ಕಳಿಸ್ತಾನೆ. ಹೋಗ್ತಾನೆ ಶಂಕರದಾಸಿಮಯ್ಯ ಕಲ್ಯಾಣಕ್ಕೆ. ಅಲ್ಲಿ ವೈಷ್ಣವರಿಗೂ ಮತ್ತು ಜಯಸಿಂಹನ ನಡುವೆ ವಾಗ್ವಾದ ಆಗ್ತದೆ. ವೈಷ್ಣವರಿಗೂ ಮತ್ತು ಶಂಕರದಾಸಿಮಯ್ಯ ನಡುವೆ ಜಯಸಿಂಹ ಅಲ್ಲೇ ಕೂತಿರ್ತಾನೆ. ಆ ಸಂದರ್ಭದಲ್ಲಿ ವೈಷ್ಣವರನ್ನ ಶಂಕರದಾಸಿಮಯ್ಯ ಸೋಲಿಸಿಬಿಟ್ಟು ಶಿವಪಾರಂಭವನ್ನು ಮೆರೀತಾನೆ. ಅಲ್ಲಿರ್ತಕ್ಕಂಥ ನರಸಿಂಹ ಮೂರ್ತಿಯನ್ನು, ಅದು ಲೋಹದಿಂದ ಮಾಡಿರ್ತಕ್ಕಂಥ ಮೂರ್ತಿಯನ್ನು ಭಸ್ಮ ಮಾಡಿದ, ತನ್ನ 3ನೇ ಕಣ್ಣಿನಿಂದ ಅದನ್ನು ಭಸ್ಮ ಮಾಡಿದ. ಅಂದರೆ ಅಷ್ಟೇ ಸಾಂಕೇತಿಕವಾಗಿ, ಅಂದರೆ ಅವ್ರನ್ನ ವೈಷ್ಣವರನ್ನ ಸೋಲಿಸಿದ ವಾಗ್ಭಾರತದಲ್ಲಿ ಅಂತ ಅರ್ಥ. ಅಷ್ಟಕ್ಕೆ ನಾವು ತಿಳ್ಕೊಳ್ಬೇಕಾದ್ರೆ, ಯಾಕಂದರೆ ಆ ಕಾಲದಲ್ಲಿ ಧಾರ್ಮಿಕ ಸಂಘರ್ಷಗಳು ನಡೀತಾ ಇದ್ವು. ಜೈನರು ಕೂಡ ಪ್ರಬಲರಾಗಿದ್ದರು ಆ ಕಾಲದಲ್ಲಿ, ಹಾಗೆ ವೈಷ್ಣವರು ಕೂಡ ಪ್ರಬಲರಾಗಿದ್ದರು. ಇಂಥ ಕೆಲವು ಈ ವೇದಿಕೆ ಅಲ್ಲ, ಆ ಕಾಲದಲ್ಲಿ ಏನು ಒಂದು ವೀರರಥ ಧಾರಿಗಳಿದ್ರಲ್ಲ, ವೀರರಥ ಧಾರಿಗಳು ಇರದೇ ಇದ್ದಿದ್ದೆ ಇವತ್ತು ನಮ್ಮ ಸಮುದಾಯದವರು ಯಾರು ಇರ್ತಾನೆ ಇರಲಿಲ್ಲ. ಅದು ಬೇರೆ ವಿಷಯ. ಪಾಲ್ಕುರ್ಕಿ ಸೋಮನಾಥ ಬಸವಪುರಾಣದಲ್ಲಿ 4ನೇ ಆಶ್ವಾಸದಲ್ಲಿ ಈ ಕಥೆಯನ್ನು ಹೇಳ್ತಾನೆ, ಶಂಕರದಾಸಿಮಯ್ಯನ ಕಥೆಯನ್ನು ಹೇಳ್ತಾನೆ. ಇದರಲ್ಲಿ ಜೇಡರದಾಸಿಮಯ್ಯನನ್ನ ದೇಡರ ದಾಸ ಅಂತ ಕರೀತಾನೆ. ಹಾಗೆ ಬಸವಪುರಾಣದ 22ನೇ ಸಂಧಿಯಲ್ಲಿ ಕೂಡ ಮಡಿವಾಳ ಮಾಚಯ್ಯ ಶಂಕರದಾಸಿಮಯ್ಯನನ್ನು ಮತ್ತು ಜೇಡರದಾಸಿಮಯ್ಯನ ಕುರಿತು ಹೇಳುವಂಥ ಸಂದರ್ಭ ಬಸವೇಶ್ವರನ ಕಥೆಯನ್ನು ಹೇಳ್ತಾನೆ. ಅಲ್ಲಿ ಇದು ಬರ್ತದೆ.
ಷಡಕ್ಷರಿ ಕೂಡ ಬಸವರಾಜ ವಿಜಯದ 13ನೇ ಆಶ್ವಾಸದಲ್ಲಿ ಈ ಕಥೆ ಬರ್ತದೆ. ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣದಲ್ಲಿ ಬರ್ತದೆ. ವೀರಶೈವ ಅಮೃತ ಪುರಾಣದಲ್ಲಿ ಕೂಡ ಈ ಕಥೆ ಬರ್ತದೆ ಎನ್ನುವಂಥದ್ದು. ಶಂಕರ ದಾಸಿಮಯ್ಯ ನೆವಲಿಯ ಜಡೆಯ ಶಂಕರನನ್ನು ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡು ಸೂಜಿ ಕಾಯಕ ಅಂದರೆ ಸಿಂಪಿಗ ವೃತ್ತಿಯವರು ಮಾಡ್ಕೊಂಡಿದ್ದ. ಒಂದೇ ಇದನ್ನ ಎಲ್ಲ ಕಾವ್ಯಗಳು ಹೇಳ್ತಾರೆ, ಪುರಾಣಗಳು ಹೇಳ್ತಾರೆ ಎನ್ನುವಂಥದ್ದು. ಈ ದಾಸಿಮಯ್ಯನನ್ನ ಪಾಲ್ಕುರ್ಕಿ ಸೋಮನಾಥ ಬಸವ ಪುರಾಣದಲ್ಲಿ ದೇಡರ ದಾಸ ಎನ್ನುವುದು, ಉಳಿದ ಕಾವ್ಯ ಪುರಾಣಗಳಲ್ಲಿ ಜೇಡರ ಜಾಡರ ದಾಸಿಮಯ್ಯ ಅಂತ ಕರೆಯಲಾಗಿದೆ. ಹಾಗೆ ದುಗ್ಗಳೆ ಇವನ ಪತ್ನಿ ಎನ್ನುವಂಥದ್ದು ಕೂಡ ನಮಗೆ ಕಾವ್ಯಗಳು ಹೇಳ್ತವೆ ಎನ್ನುವಂಥದ್ದು. ಅಂದರೆ ಈ ಎರಡೂ ಮುಖ್ಯವಾಗಿ ಇವರಿಬ್ಬರು ಒಬ್ಬನೇ ಅನ್ನೋದಕ್ಕೆ ಏನಪ್ಪಾ ಅಂತಂದರೆ, ಈ ಎರಡೂ ಪವಾಡಗಳು ನಡೆದದ್ದು ಯಾರ ಸಮ್ಮುಖದಲ್ಲಿ ಅಂತಂದರೆ ಕಲ್ಯಾಣದ ಚಾಲುಕ್ಯ ಚಕ್ರವರ್ತಿ 2ನೇ ಜಯಸಿಂಹನ ಸಮ್ಮುಖದಲ್ಲಿ. ಇದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಒಂದು ಮೊದಲನೇ ಪವಾಡ ನಡೆದದ್ದು ಕೊಟ್ಲೆಕೆರೆಯಲ್ಲಿ, ಶಂಕರ ದಾಸಿಮಯ್ಯ ಮಾಡಿದ್ದು ಕಲ್ಯಾಣ ನಗರದಲ್ಲಿ ಎನ್ನುವಂಥದ್ದು. ಎರಡೂ ಪವಾಡಗಳು, ಘಟಸರ್ಪ ಪವಾಡ, ತವನಿಧಿ ಪವಾಡದಲ್ಲಿ ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ, ದೇಡರ ದಾಸಿಮಯ್ಯ ಅಂತಲೇ ಬರ್ತದೆ. ಹಾಗೆ ತವನಿಧಿ ಪವಾಡದಲ್ಲಿ ಕೂಡ ದೇವರ ದಾಸಿಮಯ್ಯ, ದೇಡರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಈ ರೀತಿ ಬರ್ತದೆ. ಇಬ್ಬರಿಗೂ ದೈವ ಯಾರು ಅಂದ್ರೆ ರಾಮನಾಥ. ಹಾಗೆ ವೃತ್ತಿ ಇಬ್ಬರಿಗೂ ನೇಗೆ ವೃತ್ತಿ. ಹೆಂಡತಿ ದುಗ್ಗಳೆ, ಈ ಪವಾಡ ಮಾಡಿದವನು ಹೆಂಡ್ತಿನ ದುಗ್ಗಳೆ, ಈ ಪವಾಡ ಮಾಡಿದವನು ಹೆಂಡ್ತಿನ ದುಗ್ಗಳೆ. ಹೀಗಾಗಿ ಅವರಿಬ್ಬರು ಒಬ್ಬರೇ ಅಂತ ನಮಗೆ ಖಚಿತ ಆಗ್ತದೆ. ಇದಕ್ಕೆ ಇನ್ನೊಂದು ಸಪೋರ್ಟಿವ್ ಆಗಿ ಇನ್ನೊಂದು ಮಾತನ್ನ ಹೇಳ್ತಾರೆ ಅವರು. ಚಿದಾನಂದ ಮೂರ್ತಿಯವರ ಅಭಿಪ್ರಾಯವನ್ನೇ ಅವರು ಇದಕ್ಕೆ ಆಧಾರವಾಗಿ ಕೊಡ್ತಾರೆ. ಏನು ಅಂತಂದ್ರೆ, ಆಂಧ್ರ ಪ್ರದೇಶದೊಳಗೆ ದೇವರ ಹೆಸರಿನ ಒಂದು ವರ್ಗ ಇದೆ. ಅವರನ್ನ ಪೂಜಾರಿ ಅಥವಾ ಗಂಗಾ ಪೂಜಾರಿ ಅಂತ ಕರೀತಾರೆ. ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಹೇಗೆ ಕರ್ನಾಟಕದವರಂತ ದೇವಾಂಗದವರು ಅಲ್ಲಿದ್ದಾರೆ. ಆ ದೇವಾಂಗದವರನ್ನ ಜಾಡರು, ಜಾಡ, ದೇವರ ಅಂತ ಕರೀತಾರೆ. ಹೀಗಾಗಿ ದೇವರ ದಾಸಿಮಯ್ಯ ಅಂದರೆ ಜೇಡರ ದಾಸಿಮಯ್ಯ ಅಂತಲೇ ಅರ್ಥ. ಜೇಡರ ದಾಸಿಮಯ್ಯ ಅಂದರೆ ದೇವರ ದಾಸಿಮಯ್ಯ ಅಂತಲೇ ಅರ್ಥ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತದೆ. ಇವೆಲ್ಲ ಅಭಿಪ್ರಾಯಗಳನ್ನು ಓದಿ ನೋಡಿದಾಗ ವಾಸುದೇವ ಬಡಿಗೇರವರ ಅಭಿಪ್ರಾಯವೇ ಸರಿಯಾಗ್ತು ಅಂತ ನನಗೂ ಕೂಡ ಅನಿಸ್ತು. ಬಸವಣ್ಣವರ ವಚನಗಳಲ್ಲಿ ದಾಸಿಮಯ್ಯನನ್ನು ಏನು ಸ್ತುತಿ ಮಾಡ್ತಾರಲ್ಲ, ಸ್ತುತಿ ಮಾಡುವಂತಹ ಸಂದರ್ಭದಲ್ಲಿ ಪುರಾತನದ ಸಾಲಿನಲ್ಲಿನೇ ಅವರನ್ನ ಸೇರಿಸ್ತಾರೆ. ಪುರಾತನರಾಗಿರ್ತಕ್ಕಂಥ ಸಿಂಧು ಬಲ್ಲಾಳ ಆಗಿರ್ಬೋದು, ಸಿರಿಯಾಳ, ಮಾದಾರ, ಚಂದ್ರ ಇವರ ಜೊತೆಗೇ ದಾಸಿಮಯ್ಯನನ್ನು ಬಸವಣ್ಣನವರು ಸ್ಮರಿಸ್ಕೊಳ್ತಾರೆ. ಅವರ ಪವಾಡಗಳನ್ನು ಹೇಳ್ತಾರೆ. ಉದಾಹರಣೆಗೆ ಒಂದೇ ವಚನ, ಬಹಳಷ್ಟು ವಚನಗಳಲ್ಲಿ ದಾಸಿಮಯ್ಯನನ್ನು ಅವರು ಸ್ತುತಿ ಮಾಡ್ತಾ ಹೋಗ್ತಾರೆ. ಮುಂದಿನವರು ಹೋದ ದಾರಿ ಭಯ ಕಾಣಿರಲ್ಲ. ಮುಂದಿನವರು ಅಂದ್ರೆ ಯಾರು? ಪುರಾತನರು. ಬಸವಣ್ಣವರ ಟೀಕಿನ ವಚನಗಳನ್ನು ತೆಗೆದು ನೋಡಿ ನೀವು. ಅದರಲ್ಲಿ ಹೇಳ್ತಾನೆ, ಮುಂದಿನವರು ಅಂದ್ರೆ ಮೊದಲಿನ ದಾಸಿದೇವ, ದಾಸಿಮಯ್ಯ, ಸಿರಿಯಾಳ ಶೆಟ್ಟಿ, ಸಿಂಧು ಬಲ್ಲಾಳರಾಯ ಮೊದಲಾದ 63 ಪುರಾತನರು. ಈ ಸಿರಿಯಾಳ ಇವನ್ನ ಭದ್ರಭಕ್ತ, ಚಿರುತೊಂಡ, ಶ್ರೀಯಾಳ ರಾಜ, ಶಿರುತ್ತೊಂಡನ್ ಕಡೈ, ಕಂಚಿ ನಿವಾಸಿಯಾಗಿ ಇಷ್ಟು ಹೆಸರುಗಳಿಂದ ಹೇಳಿದ್ರೆ 3 ಹೆಸರು ಪರಂಜ್ಯೋತಿ ಅಂತ 3 ಹೆಸರು. ಇವನು ಬೇರೆ ಯಾರು ಅಲ್ಲ, ಪಲ್ಲವರ ಸೇನಾಪತಿಯಾಗಿರ್ತಕ್ಕಂಥವನು. ನಿಮಗೆ ಭದ್ರಭಕ್ತ, ಚಿರುತೊಂಡ ಎನ್ನುವಂಥ ಹೆಸರಿನಿಂದ ಅವನನ್ನು ಕರೀತಾರೆ. ಪಲ್ಲವ ನರಸಿಂಹವರ್ಮ ಇವನಿಗೆ ಅಪಾರವಾದಂಥ ಸಂಪತ್ತನ್ನು ಕೊಡ್ತಾನೆ. ಯಾಕಂದರೆ ಇವನು ಬಾದಾಮಿ ಚಾಳುಕ್ಯರನ್ನ ಸೋಲಿಸಿದಲ್ಲ, ಅಪಾರ ಸಂಪತ್ತನ್ನು ಕೊಡ್ತಾನೆ. ಆನಂತರ ಆ ಸಂಪತ್ತನ್ನೆಲ್ಲ ದಾನ ಮಾಡ್ಕೊಳ್ತಾನೆ. ಅವನು ಆನಂತರ ಶಿವಭಕ್ತಿ ಕಡೆಗೆ ಅವನು ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ದಾಸಿಮಯ್ಯ 12 ವರ್ಷಗಳ ಕಾಲ ನೇದಿರ್ತಕ್ಕಂಥ ಅಮೂಲ್ಯ ವಸ್ತ್ರವನ್ನು ಮಾರೋದಕ್ಕೆ ಹೋಗ್ತಾನೆ. ಎಲ್ಲಿಯೋ ಯಾರು ತಗೊಳ್ಳೋದಿಲ್ಲ. ಕೊನೆಗೆ ಒಬ್ಬ ಜಂಗಮನಿಗೆ ಕೇಳ್ತಾನೆ, ಕೊಡ್ತಾರೆ. ಅದನ್ನು ಉಟ್ಕೊಳ್ಳೋದಿಲ್ಲ, ಹರಿದಾಕಿಲ್ಲ. ಅದೇ ದಾಸನ ವಸ್ತ್ರ ಸೀಳಿದಂತಿದ್ದ ಭಯ ಪ್ರಾಣಿರನ್ನ ಅಷ್ಟು ಸೀಳಿ ಹಾಕಿದರೂ ಕೂಡ ದಾಸಿಮಯ್ಯ ಸಿಟ್ಟಿಗೇಳೋದಿಲ್ಲ. ಆ ಸಂಯಮಕ್ಕೆ ಮೆಚ್ಚಿ ಶಿವ ಏನು ಮಾಡಿದಂಥ ಒಂದು ಇಡೀ ಧಾನ್ಯವನ್ನು ಕೊಟ್ಟ. ಆ ಧಾನ್ಯವನ್ನು ತಗೊಂಡೋಗಿ ದುಗ್ಗಡೆಗೆ ಕೊಡ್ತಾನೆ. ದುಗ್ಗಡೆಗೆ ಒಂದು ಖಂಡಕ ಧಾನ್ಯ ಅಂತೇಳಿ ಹಾಕಿ ಇದ್ರಾಗ ಹಾಕ್ತಾರೆ. ಆಗ ಅದು ಅವನಿಧಿಯಾಗಿ ಮಾರ್ಪಾಟಾಯಿತು ಅಂತ ಕಥೆ ಇದು ಬರ್ತದೆ ಅನ್ನುವಂಥದ್ದು. ಇನ್ನು ಶಂಕರ ದಾಸಿಮಯ್ಯಗೆ ಸಂಬಂಧಪಟ್ಟಂತ ಜಡೆಯ ಶಂಕರ ದೇವಾಲಯ ಎಷ್ಟು ಇಸ್ವಿಯಲ್ಲಿ ಇತ್ತು ಅಂತಂದರೆ ನಮಗೆ 1014 ಇನ್ನು 2ನೇ ಜಯಸಿಂಹ ಚಕ್ರವರ್ತಿ ಆಗಿದ್ದಿಲ್ಲ.
5ನೇ ವಿಕ್ರಮಾದಿತ್ಯ ಆಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕುಮಾರ ವೃತ್ತಿಯಿಂದ ಅಲ್ಲಿ ಆಳ್ತಾ ಇರುವಾಗ ಈ ಶಾಸನದಲ್ಲಿ ಬರ್ತದೆ, ನವಲಿ ಶಾಸನದಲ್ಲಿನೇ ಬರ್ತದೆ. 1014 ಏಪ್ರಿಲ್ 25 ಶಾಸನದಲ್ಲಿ ಒಬ್ಬ ವ್ಯಕ್ತಿ ಜೋಗ ಶಿವಾಚಾರ್ಯರು ಅಂತ ಕಲ್ಲಿನ ಜೋಗ ಶಿವಾಚಾರ್ಯರು ನವಿಲಿಯ ಜಡಶಂಕರ ದೇವರ ಸ್ಥಾನಪತಿ ಮಾಣಿಕ ಬಳ್ಳಾರಿಗೆ ಜುಬ್ಬನ ಬಳ್ಳಾರಿಗೆ ದಾನ ಕೊಟ್ಟಿದ್ದನ್ನ ಶಾಸನ ಹೇಳ್ತದೆ. ಮತ್ತು ಈ ದೇವಾಲಯವನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತಂದ್ರೆ 1062 ಶಾಸನದಲ್ಲಿ ನಮಗೆ ಇದು ಸಿಗ್ತದೆ. ಅದು 1ನೇ ಸೋಮೇಶ್ವರನ ಕಾಲದ ಶಾಸನ. 1062 ಆಳ್ತಾ ಇದ್ದ 1ನೇ ಸೋಮೇಶ್ವರ ಆಳ್ತಾ ಇದ್ದ. ಆ ಸಂದರ್ಭದೊಳಗೆ ಮಹಾಮಂಡಳೇಶ್ವರ ಮಾರರಸ ಎನ್ನುವಂಥವನು 17 ಊರುಗಳಲ್ಲಿ ಒಂದೊಂದು ಊರಿನಲ್ಲಿ 2-3 ದೇವಾಲಯಗಳನ್ನು ನಿರ್ಮಾಣ ಮಾಡಿದ. ಬಹುಶಃ ಅವನ ಸಂಪತ್ತನ್ನೆಲ್ಲ ಇದಕ್ಕೆ ವಿನಿಯೋಗಿಸಿದ್ದಾನೆ. ಮಹಾಮಂಡಳೇಶ್ವರ ಮಾರರಸ ಅವನು ನಿರ್ಮಾಣ ಮಾಡಿದಂತಹ ದೇವಾಲಯಗಳಲ್ಲಿ ನವಿಲೆಯ ಜಟೆಯ ಶಂಕರ ದೇವಾಲಯವನ್ನು ನಿರ್ಮಾಣ ಮಾಡಿದ. ಅಂದರೆ 1014ಕ್ಕಿಂತ ಮೊದಲಿಗೆ ಅವನು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ನಮಗೆ ಸ್ಪಷ್ಟ ಖಚಿತ ಶಾಸನಾಧಾರದಿಂದ. ದುಗ್ಗಳೆ ಬಗ್ಗೆ ನಾನು ಈಗಾಗಲೇ ಹೇಳಿದಾಗೆ ಶಾಸನಗಳಲ್ಲಿ ಇದು ನಮಗೆ ಸಿಗೋದಿಲ್ಲ, ಕಾವ್ಯಗಳಲ್ಲಿ ಆಕೆ ಪ್ರಸ್ತಾಪ ಬರ್ತದೆ. ದೇವರ ದಾಸಿಮಯ್ಯನೇ ವಚನದಲ್ಲಿ ಹೇಳ್ತಾನೆ, ಬಂದುದನ್ನು ಅರಿದು ಬಳಸುವಳು, ಬಂದುದಕ್ಕೆ ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆ ತಂದು ಬದುಕಿದ್ದನ್ನು ಕಾಣಲಾನಾಥ. ಅಂದರೆ ಈ ವಚನದ ಸಾರಾಂಶ ಇಷ್ಟೇ. ಇಚ್ಛೆ ಅರಿತು ನಡೆಯುವ ಸತಿಯಾದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದು ಸರ್ವಜ್ಞ ಅಂತ ಹೇಳ್ತಾನಲ್ಲ, ಆ ಸ್ವಭಾವದೊಳಗೆ ಇದ್ಲು ಎನ್ನುವಂಥದ್ದು ನಮಗೆ ಸ್ಪಷ್ಟ. ಬಸವಣ್ಣವರು ಒಂದು ವಚನದಲ್ಲಿ ಈಕೆಯನ್ನು ಪ್ರಸ್ತಾಪ ಮಾಡ್ತಾರೆ. ನೆರೆನೆಂಬೋ ಧರ್ಮದುರವಿಲ್ಲದೆ ಸಾಮವೇದಿಗಳಂತೆ ನೆರೆನೆಂಬೋ ದಾಸ ದುಗ್ಗಳೆ ಅಂತ ಉದ್ದಕ್ಕೆ ಬರ್ತದೆ ವಚನ. ಅಲ್ಲಿ ದುಗ್ಗಳೆಯನ್ನು ಪ್ರಸ್ತಾಪ. ಬಟ್ ಈ ದೇವರ ದಾಸಿಮಯ್ಯ ಅಥವಾ ಜೇಗರ ದಾಸಿಮಯ್ಯ ಒಂದೇ ದುಗ್ಗಳೆಯನ್ನು ವಿವಾಹ ಹೇಗಾದ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಕಾವ್ಯಗಳಲ್ಲಿ ಒಂದು ಕಥೆ ಬರುತ್ತೆ. ಅದೃಶ್ಯ ಕವಿ ಬರೆದಿರ್ತಕ್ಕಂಥ ಪ್ರೌಢದೇವರಾಯನ ಕಾವ್ಯದಲ್ಲಿ ಜಕ್ಕಣಾರ್ಯ ಪ್ರೌಢದೇವರಾಯನಿಗೆ ಹೇಳಿದ ಕಥೆಯನ್ನು ಈಗ ಹೇಳ್ತಾರೆ. ದೇವದಾಸಯ್ಯನೆಂಬ ಶರಣ ಪೊಟ್ಟಲ ಕೆರೆಯಲ್ಲಿ ಸುಗ್ಗಲ ದೇವಿಯರಿಗೆ ಗುರುವಾಗುತ್ತಲಿ ಪರಮತವ ಗೆದ್ದು ಉತ್ತರನಾಥ ಲಿಂಗವನ್ನು ವರಸು ಪ್ರತಿಷ್ಠೆಗೈದೊಡನೆ ದೇಸಿಂಗ ಭೂವರನ ಭಕ್ತನ ಮಾಡಿ ಸುವಿರಕ್ತಿಯಿಂದ ದೇಶಾಂತರವ ಚರಿಸಿ ಬಳಿಕ ಹೀಗೆ ಅಲ್ಲೆಲ್ಲ ಪವಾಡವನ್ನು ನೆರೆದ ಮೇಲೆ ಒಂದು 12 ವರ್ಷ ಸಂಚಾರ ಮಾಡ್ತಾನಂತೆ. ಆನಂತರ ಮದುವೆ ಮಾಡ್ಕೊಳ್ಬೇಕಂತ ಆಗುತ್ತೆ. ಮದುವೆ ಮಾಡ್ಕೊಳ್ಬೇಕು ಅಂದಿಂತನ ಮದುವೆ ಮಾಡ್ಕೊಳ್ಳೋದಿಲ್ಲ. ಎಂಥವ್ರನ್ನ ಮದುವೆ ಮಾಡ್ಕೊಳ್ಬೇಕಂದ್ರೆ ಒಂದು ಸವಾಲನ್ನು ಹಾಕ್ತಾನ. ಏನು ಅಂತಂದರೆ, ಮಳಲಕ್ಕಿ ಸಮವೆರೆಸಿ ಗಂಟಿಕ್ಕಿ ಮದನ ಧನುವಂ ಕರದಿ ಪಿಡಿದು ಜಲಕಾಷ್ಟಂ ಮುಟ್ಟದೆ ಪಾಯಸವ ಮಾಡಿ ನೀಡಬಲ್ಲಂತೆ ಹೆಣ್ಣಾದರೆ ವಿವಾಹವಾಗಿ ಸದುರುಕತಿಯು ನಡೆಸಿದಕನೆಂತು. ಅಂದರೆ ಒಂದು ಕೈಯಲ್ಲಿ ಉಸುಕು ಮತ್ತು ಅಕ್ಕಿ ಎಲ್ಲರನ್ನ ಸೇರಿಸಿ ಇನ್ನೊಂದು ಕೈಯಲ್ಲಿ ಕಬ್ಬಿನ ಕೋಲನ್ನು ಹಿಡ್ಕೊಂಡು ನೀರನ್ನು ಬೆರೆಸಲಾರ್ದೇ ಕಟ್ಟಿಗೆಯನ್ನು ಬಳಸಲಾರ್ದೇ ಯಾರು ಈ ಪಾಯಸವನ್ನು ಮಾಡಿ ನನಗೆ ಊಟಕ್ಕೆ ಬಿಟ್ಟರೆ ಅಕ್ಕಿಯನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡು ಬರ್ತಾರೆ. ಎಲ್ಲರೂ ನಡ್ತಾರೆ, ಯಾರು ಮಾಡೋಕ್ಕಾಗೋದಿಲ್ಲ ಅಂಥೇಳಿ. ಇದನ್ನೇ ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯದ ಕಥಾವಳಿ ಸೂತ್ರ ರತ್ನಾಕರ ಕೂಡ ಹೇಳ್ತಾರೆ. ಆಕೆ ಭಾಳ ಜಾಣಿ ಇರ್ತಾಳೆ, ಗೊತ್ತಾಳೆ. ಆಕೆ ಮಾಡ್ತಾರೆ. ಹೇಗೆ ಮಾಡಿದ್ದು ಅಂದರೆ, ಒಂದು ಕಬ್ಬಿನ ಕೋಲಿನಿಂದ ಆಗೋದಿಲ್ಲ ಅಂದರೆ ನೀನು ಬೇಕಾದಷ್ಟು ಗೋ ಅಂತ ಹೇಳ್ತಾನೆ ದಾಸಿಮಯ್ಯ. ಆಗ ಒಂದು ತೆಕ್ಕಿಯನ್ನು ತರಿಸ್ಕೊಂಡು ಕಬ್ಬಿನ ಮೇಲ್ಭಾಗದ ಹಾಲನ್ನು ಒಂದು ಕಡೆ ಮಾಡ್ಕೊಳ್ತಾರೆ, ಕೆಳಗಿನ ಭಾಗದ ಹಾಲನ್ನು ಇನ್ನೊಂದು ಕಡೆ ತೆಗೆದಿಟ್ಕೊಳ್ತಾರೆ. ಆನಂತರ ಗಾಳಿಗೆ ಬಿಸಿಲಿಗೆ ಒಟ್ಟಿ ಆ ಕಬ್ಬನ್ನು ಆರಿಸ್ತಾಳೆ. ಆರಿಸಿದ ಮೇಲೆ ಒಲೆ ಹೂಡಿ ಹಾಕಿ ಕುದಿಯೋದಕ್ಕೆ ಇಟ್ಟು ಅಕ್ಕಿ ಮತ್ತು ಉಸುಕನ್ನು ಬೆರೆಸಿರ್ತಕ್ಕಂಥದ್ದನ್ನು ಹಾಕ್ತಾಳೆ. ಹಾಕಿ ಉಟ್ಟಾಡಿಸ್ತಾಳೆ. ಉಟ್ಟಾಡ್ದಂಗೆಲ್ಲ ಏನಾಗುತ್ತೆ, ಮಳಲು ಕೆಳಗಿಳಿಯುತ್ತದೆ, ಅಕ್ಕಿ ಮೇಲ್ಭಾಗಕ್ಕೆ ಬರ್ತದೆ. ಆನಂತರ ತೆಗೆದಿಟ್ಟಿರ್ತಕ್ಕಂಥ ಹಾಲನ್ನು ಹಾಕ್ತಾಳೆ. ಮೇಲೆ ಅನ್ನ ಮತ್ತು ಪಾಯಸ ಮಾತ್ರ ಉಳಿದಿರ್ತದೆ. ಆ ಪಾಯಸವನ್ನು ದಾಸಿಮಯ್ಯನಿಗೆ ಉಣಬಡಿಸ್ತಾಳೆ. ಅದಕ್ಕೆ ಖುಷಿಗೊಂಡಂಥ ದಾಸಿಮಯ್ಯ ಆಕೆಯನ್ನು ವಿವಾಹ ಆದ. ಅಷ್ಟೇ. ಅಂದರೆ ಬುದ್ಧಿವಂತಿದ್ಲು ಅನ್ನೋದನ್ನು ಹೇಳೋದಕ್ಕೆ ಪರೀಕ್ಷೆ ಮಾಡಿ ವಿವಾಹ ಆದ ಅನ್ನೋದನ್ನು ಕಾವ್ಯಗಳು ನಮಗೆ ಮದುವೆ ಆದಮೇಲೆ ಆಕೆ ಯಾರು ಆಕಿ ದುಗ್ಗಳೆ ಮುದನೂರಿನವಳು ಎನ್ನುವಂಥದ್ದನ್ನು ಕಾವ್ಯಗಳು ಹೇಳ್ತಾರೆ. ಮುದನೂರ ಸಂಕಣ್ಣ ಚೆನ್ನ ಶಿವದೇವಿಯರ ಮಗಳು ದುಗ್ಗಳೆ ಎನ್ನುವಂಥದ್ದು ಸ್ಪಷ್ಟ. ಅದು 12 ವರ್ಷಗಳ ಕಾಲ ಅಂದರೆ ಸೀರೆಯನ್ನು ನೇಯ್ದು ಮಾರಾಟ ಮಾಡೋದ್ರಿಂದ ಜೀವನ ಮಾಡ್ತಾ ಇರ್ತಾರೆ. 12 ವರ್ಷಗಳ ಕಾಲ ನೇಯ್ದಿರ್ತಕ್ಕಂಥ ಅಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡೋದಾಗ ಅದೇ ಕಟ್ಟಿ ಹೇಳಿದ್ನಲ್ಲ, ಅದು ಕೊನೆಗೆ ಶಿವ ಧಾನ್ಯ ಕೊಡ್ತಾನೆ. ಅದೇ ತವನಿಧಿ ಪವಾಡ ಆಯಿತು ಎನ್ನುವಂಥದ್ದು. ಇದರಿಂದ ದೇವರ ದಾಸಿಮಯ್ಯನವರು ಮುದನೂರು ಎನ್ನುವುದು ಸ್ಪಷ್ಟ.
ದೇವರದಾಸನ ಪತ್ನಿ ದುಗ್ಳೆ ಎನ್ನುವಂಥದ್ದು ಸ್ಪಷ್ಟ. ಇನ್ನು ಮುದಿನೂರು ಅಂದರೆ ಏನು ಆಗಲ್ಲ. ಶಾಸನಗಳಲ್ಲಿ ಮುದಿನೀರು ತೀರ್ಥ ಅಂತಲೇ ಬರ್ತದೆ. ಮುದಿನೂರು ಅಂದರೆ ಕೆಲವು ವಿದ್ವಾಂಸರು ಪ್ರಾಚೀನವಾದಂಥ ಗ್ರಾಮ ಅಂತ ಹೇಳ್ತಾರೆ. ಲಕುಲಿಶ ಪಾಶುಪತದ ಮುದಿನೀರು ತೀರ್ಥದ ಶಾಖಾ ಮತ್ತು ಕರ್ನಾಟಕದಲ್ಲಿ ಇತ್ತು. ಹಾಗೆ ಶ್ರೀಶೈಲದ ಪರ್ವತಾವಳಿಯ ಅದೇ ಲಕುಲಿಶ ಪಾಶುಪತ ಮತದ ಪರ್ವತಾವಳಿ ಅಂದರೆ ಶ್ರೀಶೈಲದ ಶಾಖಾ ಮಠಗಳು ಇಲ್ಲಿತ್ತು. ಹಾಗೆ ಲಕುಲಿಶ ಪಾಶುಪತದ ಕಾಶ್ಮೀರದಿಂದ ಬಂದಿರತಕ್ಕಂಥ ಶಾಖಾ ಮಠಗಳು ಇಲ್ಲಿ ಇದ್ದು ಅನ್ನೋದನ್ನ ಶಾಸ್ತ್ರಗಳು ನಮ್ಗೆ ಹೇಳ್ತಾರೆ. ಕರ್ನಾಟಕದಲ್ಲಿ ಇದ್ದು ಅನ್ನೋಂಥದ್ದು. ಕಾಶ್ಮೀರ ಪಂಡಿತರ ಬಗ್ಗೆ ಕೆಲವು ವಿದ್ವಾಂಸರು ಕೆಟ್ಟದಾಗಿ ಬರೆದಿದ್ದಾರೆ. ಅಲ್ಲ, ಕಾಶ್ಮೀರ ಪಂಡಿತರು ಪ್ರಕಾಂಡ ಪಂಡಿತರಾಗಿದ್ದರು, ಜ್ಞಾನವನ್ನು ಧಾರೆಯಲ್ಲಿರ್ತಕ್ಕಂಥವ್ರು. ಅದ್ರ ಬಗ್ಗೆ ಬೇರೆ ವಿಷಯ. ಇನ್ನು ಎಲ್ಲೆಲ್ಲಿ ನೀವು ಮುದೇನೂರು ಅಂತ ಬರ್ತದಲ್ಲ, ಆ ಮುದೇನೂರುಗಳಿಗೆ ಹೋಗಿ ನೋಡ್ರಿ ನೀವು, ಖಂಡಿತವಾಗ್ಲೂ ಅಲ್ಲಿ ರಾಮೇಶ್ವರ ದೇವಾಲಯ ಅಥವಾ ರಾಮನಾಥ ದೇವಾಲಯ ಇರಲಿಕ್ಕೆ ಬೇಕು. ಅವು ಅಂದರೆ ಅದರ ಅರ್ಥ ಇಷ್ಟೇ, ಇದರ ಮೂಲ ನೆಲೆ ಯಾವುದು ಅಂತ ರಾಮೇಶ್ವರ. ಇವತ್ತಿನ ರಾಮೇಶ್ವರ ಏನಿದೆ, ಸಮುದ್ರ ದಂಡೆ ಮೇಲೆ ಇರ್ತಕ್ಕಂಥ ರಾಮೇಶ್ವರ, ಅದೇ ಮೂಲ ನೆಲೆ. ಅಲ್ಲಿಂದ ಬಂದಿದ್ದು ಬಹುಶಃ ಯಾವ ಕಾಲದಲ್ಲಿ ಬಂದಿರುವುದು? ಪಲ್ಲವರ ಕಾಲದಲ್ಲೇ ಆ ಶಾಖಾ ಮಠಗಳು ಈ ಭಾಗದಲ್ಲಿ ಉಟ್ಕೊಳ್ಳುವಂಥದ್ದು ಸ್ಪಷ್ಟ. ಆನಂತರ ನಳಬಪ್ಪಳವರು ಈ ಭಾಗದಲ್ಲಿ ಆಳ್ತಾ ಇದ್ರು. ಬಳ್ಳಾರಿ, ತುಮಕೂರು ಈ ಭಾಗದಲ್ಲಿ ನಳಬಪ್ಪಳವರು ಆಳ್ತಾ ಇದ್ರು ಅನ್ನುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಈ ಭಾಗವನ್ನು ಕೂಡ ಕಲ್ಯಾಣಾಚಾರ್ಯರು ಕೊಟ್ಟಿದ್ದು ನಮಗೆ. ಧಾರವಾಡ ಈ ಭಾಗದಲ್ಲಿ ಗೊತ್ತಾಗ್ತದೆ. ಧಾರವಾಡ ಅಂತ ಒಂದಿಷ್ಟು ವರ್ಷಗಳ ಕಾಲ ಅವರು ಆಳಿದ ನಮಗೆ ಶಾಸನಗಳ ಆಧಾರದಿಂದ ಸಿಗ್ತದೆ. ಇನ್ನು ಮುಖ್ಯವಾಗಿ ಇವರು ಶ್ರೇಷ್ಠ ಪಂಡಿತರಾಗಿದ್ದರು ಎನ್ನುವಂಥದ್ದು ಹೇಳಿದ್ರು. ಯಾರು? ಲಕುಲಿಶ ಪಾಶುಪತ ಶೈಲಿ. ಕಪಟರಾವ್ ಕೃಷ್ಣರಾವ್ ಹೇಳ್ತಾರೆ, ಲಾಕುಳ ಶಾಸ್ತ್ರ, ಲಾಕುಳ ಆಗಮ, ಲಾಕುಳ ಸಿದ್ಧಾಂತ, ಲಾಕುಳ ಸಮಯ, ಎಕೋಟಿ ಸಮಯ ಇವೆಲ್ಲ ಒಂದೇ ಸಂಪ್ರದಾಯದ ಪರ್ಯಾಯ ನಾಮಗಳೆಂದು ಶಾಸನ ಅಭ್ಯಾಸದಿಂದ ಕಂಡುಬರುತ್ತದೆ. ಈ ಲಾಕುಳ ಸಂಪ್ರದಾಯವು ಕಾಳಾಮುಖ ಸಮಯವನ್ನು ಒಳಗೊಂಡಿದೆ. ಸುಮಾರು 12ರಿಂದ ಈ ಸಂಪ್ರದಾಯದಲ್ಲಿ ಪರಿವರ್ತನೆಯಾದಂತೆ ಕಂಡುಬರುತ್ತದೆ. ಅದಕ್ಕಾಗಿ ವಾಗಿಲಾಕಳ ಸಮಯ, ವಾಗಿಲಾಕಳ ಹೊಸ ಸಮಯವೆಂದು, ವಾಗಿಲಾಕಳ ಹೊಸ ಸಮಯ ಸಮುದ್ರಣರಪ್ಪ ಅಂತ ಶಾಸನಗಳಿಗೆ ಬರ್ತಾ ಇರೋದನ್ನು ಹೇಳ್ತಾ, ಕರ್ನಾಟಕದಲ್ಲಿ ಲಾಕುಳ ಸಮಯದ ಅನುಯಾಯಿಗಳಾದ ಮಾಹೇಶ್ವರರು ಪ್ರಸಿದ್ಧ ಜನಾಂಗವಾಗಿದ್ದಾರೆ ಎಂಬುದು ಸರ್ವಸಮ್ಮತವಾದ ವಿಷಯವಾಗಿದೆ. ಅವರಲ್ಲಿ ವಿಶಿಷ್ಟ ದೀಕ್ಷೆ ಹೊಂದಿದವರಿಗೆ ಮಾತ್ರ ಕಾಳಾಮುಖ, ಅಸಿತವಕರು ಮುಂತಾದ ಅನೇಕ ಶಬ್ದಗಳಿಂದ ಶಾಸನಗಳಲ್ಲಿ ಕರೆಯಲಾಗಿದೆ ಅನ್ನೋದನ್ನು ಹೇಳ್ತಾರೆ. ಕಾಳಾಮುಖ ಅಂದರೆ ಬೇರೆ ಇಲ್ಲ, ಲಕುಲಿಶ ಪಾಶುಪತ ಅಂದರೆ ಬೇರೆ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಅನುಸರಿಸ್ತಕ್ಕಂಥವ್ರನ್ನ ಮಾಹೇಶ್ವರರು ಅಂತ ಕರೀತಾರೆ. ಅಭಿನವ ಪಾಶುಪತ ಅಥವಾ ವಾಗಿಲಾಕಳ ಹೊಸ ಸಮಯವೇ ವೀರಶೈವ ಧರ್ಮ ಆಗಿದೆ. ನಾವೇನಿವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಲ್ಲ, ಅದೇ ಆಗಿರ್ತಕ್ಕಂಥದ್ದು. 1261ರ ಮಲ್ಕಾಪುರಂ ಶಾಸನ, ಆ ಆಂಧ್ರದಲ್ಲಿರ್ತಕ್ಕಂಥ ಮಲ್ಕಾಪುರಂ ಶಾಸನ ಅದರಲ್ಲಿ ಬರ್ತದೆ. ಗೋಲ್ಕಿ ಮಠ ಏನಿದೆಯಲ್ಲ ಬಹಳ ಪ್ರಸಿದ್ಧವಾಗಿದೆ. ಜಬಲ್ಪುರ ಹತ್ರ ತಿವೂರ್ ಅಂತಿದೆಯಲ್ಲ, ತಿವೂರ್ ಅದರ ಕೇಂದ್ರ ಸ್ಥಳವಾಗಿರ್ತಕ್ಕಂಥದ್ದು. ಈ ಡಹಲ ಮಂಡಲ ಅಂತ ಕರಿತಾ ಇದ್ರು, ಡಹಲ ದೇಶ, ಡಹಲ ಮಂಡಲ ಅಂತ ಕರಿತಾ ಇದ್ರು. ಅದು ಎಲ್ಲಿತ್ತು ಅಂತಂದರೆ ಇವತ್ತಿನ ಗಂಗಾ ನದಿಯಿಂದ ಮತ್ತು ನರ್ಮದಾ ನದಿ ಮಧ್ಯಭಾಗದಲ್ಲಿ ಡಹಲ ಮಂಡಲ ಇತ್ತು. ಅಲ್ಲಿ ತ್ರಿಪುರದಲ್ಲಿ ಈ ಗೋಲ್ಕಿ ಮಠ ಇತ್ತು. ಇದರ ಶಾಖಾ ಮಠಗಳು ಎಲ್ಲೆಲ್ಲಿ ಇತ್ತು ಅಂದರೆ ಮಹಾರಾಷ್ಟ್ರದಲ್ಲೂ ಕಂಡು ಬರ್ತವೆ, ಕರ್ನಾಟಕದಲ್ಲೂ ಕಂಡು ಬರ್ತವೆ, ತಮಿಳುನಾಡಿನಲ್ಲೂ ಕಂಡು ಬರ್ತವೆ, ಕೇರಳದಲ್ಲೂ ಕಂಡು ಬರ್ತವೆ. ಅಷ್ಟು ಪ್ರಸಿದ್ಧವಾದಂಥ ಮಠ ಇದಾಗಿತ್ತು ಎನ್ನುವಂಥದ್ದು. ಕಲೆಚುರಿ ಅರಸರಿಗೆ ರಾಜಗುರುಗಳಾಗಿದ್ದಂಥವರು ಈ ಗೋಲ್ಕಿ ಮಠದವರೇ. ಅಳುಪರಿಗೂ ರಾಜಗುರುಗಳಾಗಿದ್ದಂಥವರು ಈ ಗೋಲ್ಕಿ ಮಠದವರೇ. GS ದೀಕ್ಷಿತ್ ಅವರು ಇದು ಬರೆದಿದ್ದಾರೆ, ಅದು ಕನ್ನಡ ಅನುವಾದವನ್ನು ನಾನು ಮಾಡಿದ್ದೇನೆ. ಹಾಗೆ 10ನೇ ಶತಮಾನದಿಂದ ಈ ಮಠದ ಇತಿಹಾಸ ಪ್ರಾರಂಭವಾಗ್ತದೆ. 10ನೇ ಶತಮಾನದಿಂದ ಕಾಕತೀಯ ಅರಸರಿಗೂ ಗುರುಗಳಾಗಿದ್ದಂಥವರು ಇವರೇ. ಕಾಕತೀಯ ಗಣಪತಿ ದೇವ, ರುದ್ರಮ ದೇವಿಯರಿಗೆ ರಾಜಗುರುಗಳಾಗಿದ್ದಂಥವರು ಈ ಮಠದ ಪಾಶುಪತ ವ್ರತವನ್ನು ಆಚರಿಸುತ್ತಿದ್ದಂಥ ವಿಶ್ವೇಶ್ವರ ಶಿವಾಚಾರ್ಯರು. ಯಾರಿಗೆ? ಕಾಕತೀಯ ಅರಸರಿಗೆ, ರುದ್ರಮ ದೇವಿಗೆ ಗುರುವಾಗಿದ್ದಂಥವ್ರು. ಮತ್ತೆ ಇವರು ವೀರಶೈವ ವ್ರತ ಅನ್ನೋದು ಶಾಸ್ತ್ರದಲ್ಲಿ ಹೀಗೆ ಬರ್ತದೆ. ವೀರಶೈವವನ್ನು ಇವರು ಆಚರಿಸ್ತಾರೆ, ಅದನ್ನೇ ವೀರಶೈವವನ್ನು ಕರೆದಿರೋದು. ಸಂಸ್ಕೃತ ಶಾಸನ ಅದು. ಏವಂ ಆಜ್ಞಾಪಯ ವೀರಶೈವಾಚಾರ್ಯ ಶತೈ ಋತಃ ಆಂಧ್ರೇಶು ಸ್ಥಾನಪತಯ ಷಟ್ಕರ್ಮಾಣ ಸ್ತಪೋದನ ಅಂತ ಶಾಸನ ಸ್ಪಷ್ಟವಾಗಿ ಹೇಳ್ತದೆ. ಅಂದರೆ ಲಕುಲಿಶ ಪಾಶುಪತರನ್ನೇ ವೀರಶೈವರು ಕರೀತಾ ಇದ್ರು. ವೀರಶೈವ ಅಂದರೆ ಬೇರೆ ಅಲ್ಲ, ಅದು ಅಭಿನವ ಲಕುಲಿಶ ಪಾಶುಪತ ಅಂತ ಹೇಳ್ತಾರೆ. ದೇವರ ದಾಸಿಮಯ್ಯ ಅಭಿನವ ಪಾಶುಪತ ಸಮಯದ ಅಥವಾ ವಾಗಿಲಾಕಳ ಹೊಸ ಸಮಯ ಅಥವಾ ವೀರಶೈವ ಧರ್ಮವನ್ನು ಪ್ರಚಾರ ಮಾಡಿದ್ದಾನೆ.
ಕಲ್ಯಾಣ ಚಾಲುಕ್ಯ ಅರಸರು ಆಚರಿಸ್ತಾ ಇರುವುದು ಈ ಧರ್ಮವನ್ನೇ. ಇವರಿಗೆ ಗುರುಗಳಾಗಿದ್ದಂಥ ಬಕುಳಿಶ ಪಾಶುಪತ ಮತದ ಶಿವಾಚಾರ್ಯ ಎನ್ನುವುದನ್ನು ನಮಗೆ ಶಾಸ್ತ್ರಗಳು ಖಚಿತವಾಗಿ ಹೇಳ್ತವೆ ಎನ್ನುವಂಥದ್ದು. ಶಾಸ್ತ್ರ ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ, ಇಷ್ಟೆಲ್ಲ ಹಿನ್ನೆಲೆ ಆಯ್ತದ್ದು. ಇನ್ನು ಶಾಸನಗಳಲ್ಲಿ ದೇವರ ದಾಸನಾಗಿ ಹೇಳಬೇಕು ಅಂತಂದರೆ ನಾನು ಆಗಲೇ ಹೇಳಿದ ಹಾಗೆ ಸುಗ್ಗಲ ದೇವಿಗೆ ಸಂಬಂಧಪಟ್ಟ ಹಾಗೆ ದೇವರ ಶಾಸನ ಬರ್ತದೆ 1029 ಕಾಲ 1029 ಡಿಸೆಂಬರ್ 24ರ ಶಾಸನದಲ್ಲಿ ದೇವರ ಶಾಸನದಲ್ಲಿ ಬರ್ತದೆ. ಆಕೆಲ್ಲ ವರ್ಣನೆ ಬರ್ತದೆ, ಪ್ರಶಸ್ತಿ ಬರ್ತದೆ. ಶ್ರೀಮದ್ ಜಗದೇಕ ಮಲ್ಲ ದೇವರ ವಿಶಾಲ ವಕ್ಷಸ್ಥಳ ನಿವಾಸಿನಿಯರಪ್ಪ ಶ್ರೀಮದ್ ಸುಗ್ಗಲ ದೇವಿಯರು ಸಕಂದಪ ಕಾಳಾತೀತ ಸಂವತ್ಸರ ಸತಂಗ 950ನೇ ಶುಕ್ಲ ಸಂವತ್ಸರದ ತದ್ವರ್ಷಾಭ್ಯಂತರದ ಪುಷ್ಯ ಬಹಳ 1 ಬುಧವಾರ ಉತ್ತರಾಯಣ ಸಂಕ್ರಾಂತಿಯಂದು ಸ್ವಸ್ತಿ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಜಪ ಸಮಾಧಿ ಸಂಪನ್ನ ಪಾಶುಪತ ಯೋಗಾಚಾರ ಶ್ರೀಮದ್ ಬ್ರಹ್ಮದಾಸಿ ಪಂಡಿತರಿಗೆ ದೇವಾಪುರದ ಮಾರಸಿಂಗೇಶ್ವರ ದೇವರಿಗೆ ದೇವರ ಅಂಗಭೋಗಕ್ಕೆ ತಪೋಧನರಿಗೆ ವಿದ್ಯಾರ್ಥಿಗಳಿಗೆ ಅಶನ ಆಚ್ಛಾದನಕ್ಕೆ ಪಥ್ಯ ಔಷಧಾರ್ಥವಾಗಿ ಊರ ಕುಲದ ಪಶ್ಚಿಮ ದಿಶಾಭಾಗದಳು ವಿಜಯಾಪುರದ ಬಟ್ಟೆಯಂ ತೆಂಕ ಇಪ್ಪರಿಗೆ ಸೀಮೆಯಂ ಮೂಡ ಕರ್ಣಬಳಿಯ ಕರಭೂಮಿಗೆ ಅದು ಭೂಮಿಯನ್ನು ದತ್ತಿ ಬಿಡ್ತಾರೆ. 100 ಮತ್ತರು ದತ್ತಿ ಬಿಡ್ತಾರೆ. 100 ಮತ್ತರು ಅಂದರೆ ಒಂದು ಮತ್ತರು ಅಂತಂದರೆ 100 ಮಾರು ಇತ್ತಂದರೆ ಒಂದು ಮತ್ತರು ಅಂತ 100 ಮತ್ತರು ಭೂಮಿಯನ್ನು ಆಕೆ ಈ ಶಿವಾಚಾರ್ಯರಿಗೆ ಈ ಪಂಡಿತರಿಗೆ ದತ್ತಿ ಬಿಟ್ಟಿದ್ದನ್ನು ಶಾಸನ ಹೇಳ್ತದೆ. ಇನ್ನೊಂದೇನು ಅಂತಂದರೆ ಶಿಕ್ಷಣವನ್ನು ಸಾರ್ವಜನಿಕಗೊಳಿಸಿದ್ದು ಬೇರೆ ಯಾರಲ್ಲ, ಇದೇ ಬಕುಳಿಶ ಪಾಶುಪತ ಧರ್ಮದ ಈ ಶಿವಾಚಾರ್ಯ ಎನ್ನುವಂಥದ್ದು ನಮಗೆ ಸ್ಪಷ್ಟ ಶಾಸನಗಳಲ್ಲಿ ಬರ್ತದೆ. ವಿದ್ಯಾರ್ಥಿಗಳು ಅಲ್ಲಿದ್ದರು, ಅವರ ಅಭ್ಯಾಸಕ್ಕೆ ವಿದ್ಯಾರ್ಥಿ ತಪೋಧನ ಹಾಗೆ ವಿದ್ಯಾರ್ಥಿ ಮಾಣಿ ಎಲ್ಲೂ ತೆರನಾದಂಥ ವಿದ್ಯಾರ್ಥಿಗಳು ಅಲ್ಲಿದ್ದರು, ಓದ್ತಾ ಇದ್ರು. ವಿದ್ಯಾರ್ಥಿ ಮಾಣಿ ಅಂತ ನಮ್ಮನ್ನು ಗೃಹಸ್ಥರ ಆಗುವಂಥವ್ರು ಮುಂದೆ. ಇನ್ನು ವಿದ್ಯಾರ್ಥಿ ತಪೋಧನ ಅಂದರೆ ಮುಂದೆ ಯಾವ್ದಾರ ಮಟ್ಟಕ್ಕೆ ಸ್ವಾಮಿ ಆಗುವಂಥ ಈ ಎಲ್ಲೂ ತೆರನಾದಂಥ ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಅವರಿಗೆಲ್ಲ ಪ್ರತಿದಾನವನ್ನು ಬಿಡ್ತಾರೆ. ಹಾಗೆ ದೀವಿಗಾಗಿ 2 ಗಾಣಗಳನ್ನು ಬಿಡ್ತಾರೆ. ಒಂದು ಮಲ, ಒಂದು 2 ಶಾಸನಗಳಲ್ಲಿ ಬರ್ತದೆ. ತಿರಿಯರಿಸಿ ಮಹಿಳೆಯ ದೇವಿ ಜೊತೆಗೆ ಹೋಗ್ಬಿಟ್ಟು ಅಲ್ಲಿದ್ದಂಥ ಲಾಕುಳ ಸಿದ್ಧಾಂತ ನೈಯಾಯಿಕ ನಳನಿ ದಿವಾಕರ ಮಧ್ಯಾಹ್ನ ಕಲ್ಪವೃಕ್ಷ ಗುರುಕುಲ ಸಮುದ್ಧರಣ ಶ್ರೀಶೈಲ ಪಶ್ಚಿಮ ಅದೆಲ್ಲ ಶಾಸನದಲ್ಲಿ ಬರ್ತದೆ. ಹೆಚ್ಚು ಸಮಯ ಆಗ್ತಾ ಹೋಗುತ್ತೆ, ನಾನು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ಅಲ್ಲಿ ಮಹಿಳೆಯ ದೇವಿ ನೀರು ಹಾಕಿದರೆ ಸೋಮೇಶ್ವರ ಚಕ್ರವರ್ತಿ ಗುರುಗಳ ಪಾದವನ್ನು ತೊಳಿತಾ ಇದ್ದ, ಅಥವಾ ಒಮ್ಮೊಮ್ಮೆ ಚಕ್ರವರ್ತಿ ನೀರನ್ನು ಹಾಕಿದರೆ ರಾಣಿ ಪಾದವನ್ನು ತೊಳೆದು ಬಿಟ್ಟು ಅಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ಇದ್ದಂಥ ಛತ್ರಗಳಿಗೆ ವಿದ್ಯಾದಾನಕ್ಕಾಗಿ ದತ್ತಿ ಬಿಟ್ಟದನ್ನು ಶಾಸನದಲ್ಲಿ ಹೇಳ್ತವೆ. ಹಾಗೆ 2ನೇ ಸೋಮೇಶ್ವರ ತನ್ನ ರಾಣಿಯಾಗಿರ್ತಕ್ಕಂಥ ಕಂಚನ ದೇವಿಯೊಂದಿಗೆ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ದತ್ತಿ ದಾನ ಬಿಟ್ಟದನ್ನು ಶಾಸನ ಹೇಳ್ತದೆ. ಹನುಮಕೊಂಡದ ಸಂಸ್ಕೃತ ಶಾಸನದಲ್ಲಿ ಸುಪ್ರಸಿದ್ಧ ಲಾಕುಳ ಶೈವಾಗಮ ಬೋಧಕನಾದಂಥ ರಾಮೇಶ್ವರ ಪಂಡಿತನಿಗೆ 1ನೇ ಸೋಮೇಶ್ವರ ದತ್ತಿ ಬಿಟ್ಟು ಅಂದರೆ ವೈಜನಪಲ್ಲೆ ಅನ್ನುವಂಥ ಗ್ರಾಮವನ್ನು ಶಿವಪುರವನ್ನಾಗಿ ಮಾಡಿ ಅದನ್ನು ದತ್ತಿ ಬಿಟ್ಟದನ್ನು ಶಾಸನ ಹೇಳ್ತದೆ. ಈ ರಾಮೇಶ್ವರ ಪಂಡಿತನ ಶಿಷ್ಯನೇ ಕಾಕತೀಯ ದೊರೆ ಪ್ರೋಲ ಅರಸ, 1ನೇ ಪ್ರೋಲ. ಹಾಗೆ ಅವನ ಮಗ ಮಹಾಮಂಡಳೇಶ್ವರ ಬೇಟರ್ಸ, 2ನೇ ಬೇಟರ್ಸನು ಕೂಡ ಶ್ರೀ ಪರ್ವತದ ಮಲ್ಲಿಕಾರ್ಜುನ ಶಿಲಾಮಠಾಚಾರ್ಯರು. ಇವರು ರಾಮೇಶ್ವರ ಪಂಡಿತರು ಯಾರು ಅಂತಂದರೆ ಶಿಲಾಮಠಾಚಾರ್ಯ. ಶಿಲಾಮಠ ಅಂದರೆ ಕಲ್ಲುಮಠದ ಶಿವಾಚಾರ್ಯರಾಗಿರ್ತಕ್ಕಂಥ ಇವರಿಗೆ ರಾಮೇಶ್ವರ ಪಂಡಿತರಿಗೆ ದಾನ ಬಿಟ್ಟಂಥದ್ದು ಅಲ್ಲಿ 2 ಶಾಸ್ತ್ರಗಳು ನಮಗೆ ಹೇಳ್ತವೆ ಅನ್ನುವಂಥ. ಇಂಥ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಶ್ರೀಶೈಲ ಆಗ ಉನ್ನತವಾದಂಥ ಶಿಕ್ಷಣ ಸಂಸ್ಥೆ ಅಲ್ಲಿ ಇತ್ತು ಎನ್ನುವಂಥದ್ದು ಸ್ಪಷ್ಟ. ದೇವರ ದಾಸಿಮಯ್ಯನವರು ವಿದ್ಯೆಯನ್ನು ಕಲಿತದ್ದು ಕೂಡ ಎಲ್ಲಿ ಅಂತಂದರೆ ಶ್ರೀಶೈಲದಲ್ಲೇ. ಚಂದ್ರಗುಂಡ ಶಿವಾಚಾರ್ಯರು ಅಂತ ಹೇಳ್ತಾರಲ್ಲ, ಚಂದ್ರಗುಂಡ ಶಿವಾಚಾರ್ಯರಲ್ಲ, ಚಂದ್ರಕುಂಡದ ಹತ್ತಿರ ಇರ್ತಕ್ಕಂಥ ದೇವಾಲಯ, ಅದರ ಮಠ ಅಂದರೆ ಚಂದ್ರಕುಂಡ ಶಿವಾಚಾರ್ಯರು. ಅವರ ಹೆಸರು ಗೊತ್ತಿಲ್ಲ, ಶಿವಾಚಾರ್ಯರು ಅಷ್ಟೇ. ಅವರಿಂದ ಶಿವದೀಕ್ಷೆಯನ್ನು ಮಹೇಶ್ವರ ದೀಕ್ಷೆಯನ್ನು ತೆಗೆದುಕೊಂಡ ಮೇಲೆ ಅಧ್ಯಯನ ಪೂರ್ಣ ಆದಮೇಲೆ ಧರ್ಮ ಪ್ರಚಾರಕ್ಕಾಗಿ ಅವರನ್ನು ಕಳಿಸ್ಕೊಡ್ತಾರೆ ಅನ್ನೋದು ನಮಗೆ ಸಾಹಿತ್ಯ ಕೃತಿಗಳು ಹೇಳ್ತಾರೆ ಅಂತ. ಹೀಗಾಗಿ ಸುಗ್ಗಲೆಗೆ ದೇವರ ದಾಸಿಮಯ್ಯನ ಶಿಷ್ಯರಾಗಿರುವುದು ಸ್ಪಷ್ಟ, ಕಾವ್ಯಗಳು ಕೂಡ ಹೇಳ್ತವೆ. ಹಾಗೆ ಕೆರೆಸಂತೆ ಶಾಸನದಲ್ಲಿ ಈ ಸುಗ್ಗಲ ದೇವಿಯನ್ನು ಶಾಸನ ವರ್ಣನೆ ಮಾಡ್ತಾರೆ. ಏನು ಅಂತಂದ್ರೆ ಹೊಯ್ಸಳ ವಿಷ್ಣುವರ್ಧನ ರಾಣಿ ಶಾಂತಲ ದೇವಿಯನ್ನು, ವೀರಬಲ್ಲಾಳನ ರಾಣಿ ಕೇತಲ ದೇವಿಯನ್ನು ವರ್ಣಿಸುವಲ್ಲಿ ಜಯಸಿಂಹನ ರಾಣಿ ಸುಗ್ಗಲ ದೇವಿಯನ್ನು ಅಲ್ಲಿ ಹೋಲಿಸ್ತಾರೆ. ಪಡೆದಳು ಸುಗ್ಗಲ ದೇವಿ ಮುನ್ನೆ ಜಯಸಿಂಹೂರು ವಿಷನೋಳು ಸೌಮ್ಯವಂ, ಪಡೆದಳು ಶಾಂತಲ ದೇವಿ ಮತ್ತೆ ತೊದಳೆ ಶ್ರೀ ವಿಷ್ಣು ಭೂಪಾಲನೋಳು, ಪಡೆದಳು ಕೇತಲ ದೇವಿ ವಲ್ಲಭನೋಳು ಈ ಬಲ್ಲಾಳ ಭೂಪಾಲನೋಳು, ಪಡೆದಳು ಮೂವರರ ಸೌಭಾಗ್ಯ ಭಾಗ್ಯಂ. ಅಂದರೆ 12ನೇ ಶತಮಾನ ಸಮೀಪಕ್ಕೆ ಬಂದರೂ ಕೂಡ
ಸುಗ್ಗಲ ದೇವಿಯ ಪ್ರಚಾರ ಕಡಿಮೆ ಆಗಿರಲಿಲ್ಲ. ಆಕೆಯ ಖ್ಯಾತಿ 12ನೇ ಶತಮಾನದಲ್ಲಿ ಕೂಡ ಹಬ್ಬಿತ್ತು ಎನ್ನುವಂಥದ್ದು, ದಕ್ಷಿಣ ಕರ್ನಾಟಕದವರೆಗೂ ಹಬ್ಬಿತ್ತು ಎನ್ನುವಂಥದ್ದು ಸ್ಪಷ್ಟ. ಹಳೆಬೀಡಿನ ಶಾಸನದಲ್ಲಿ ಕೂಡ ಬರ್ತದೆ. 2ನೇ ವೀರಬಲ್ಲಾಳನಿಗೆ ಕುವರ ಲಕ್ಷ್ಮ ಎನ್ನುವಂಥವನು ಆತ ಲೆಂಕವಾಡಿ ಅಲ್ಲಿ ಮುಂದೆ ವೇಳವಾಡಿ ವ್ರತವನ್ನು ಸ್ವೀಕಾರ ಮಾಡ್ತಾ ಇದ್ರು. ಅವನು ಲೆಂಕವಾಡಿ ವ್ರತ ಸ್ವೀಕಾರ ಮಾಡ್ತಾನೆ, ಭಾಷೆಯನ್ನು ಕೊಟ್ಟು ವೇಳವಾಡಿ ಆಗ್ತಾನೆ. ಕುವರ ಲಕ್ಷ್ಮನಿಗೆ ಅವನ ಹೆಂಡತಿಯಾಗಿರ್ತಕ್ಕಂಥ ಸುಗ್ಗಲೆ ವೇಳವಾಡಿ ಆಗ್ತಾರೆ. ಹೇಗೆ ವೇಳವಾಡಿ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಶಾಸನ ಹೇಳ್ತಾರೆ, ಹಿಂದೆ ಜಯಸಿಂಹನಿಗೆ ರಾಣಿ ಸುಗ್ಗಲ ದೇವಿ ಹೇಗೆ ಭಾಷೆಯನ್ನು ಕೊಟ್ಟು ವೇಳವಾಡಿ ಆದೋ ಅದೇ ರೀತಿಯಾಗಿ ಕುವರ ಲಕ್ಷ್ಮನಿಗೆ ಹೇಗೆ ಭಾಷೆಯನ್ನು ಕೊಟ್ಟು ವೇಳವಾಡಿ ಆದಲು ಎನ್ನುವಂಥದ್ದನ್ನು ಶಾಸನ ಹೇಳ್ತದೆ. ಕುವರ ಲಕ್ಷ್ಮಣ ಮರಣ ಹೊಂತಾನೆ. ಮರಣ ಹೊಂದಿದ ಮೇಲೆ ಸುಗ್ಗಲ ದೇವಿ ಆತ್ಮವಿಧಾನ ಮಾಡ್ಕೊಳ್ತಾರೆ. ಬಹುಶಃ ಸುಗ್ಗಲೆ ಕೂಡ ಜಯಸಿಂಹನ ಮರಣ ನಂತರ ಆತ್ಮಬಲಿದಾನವನ್ನು ಮಾಡ್ಕೊಂಡಿರಬೇಕು, ಖಚಿತ. ಯಾಕಂದರೆ ವೇಳವಾಡಿ ಗೊತ್ತಲೇ ಆಗಿತ್ತು ಆ ಕಾಲದೊಳಗೆ. ಇನ್ನು ದೇವರ ದಾಸಿಮೆಗೆ ಸಂಬಂಧಪಟ್ಟಂತಹ ಶಾಸನಗಳನ್ನು ನಾವು ನೋಡಿದರೆ, ಒಂದು ಪವಾಡಕ್ಕೆ ಸಂಬಂಧಪಟ್ಟದ್ದನ್ನು ಹೇಳಿರ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನು 2ನೇದಾಗಿ ದೇವರ ದಾಸಿಮೆ ಆಗಲೇ ದೈವತ್ವದ ಮಟ್ಟಕ್ಕೆ ಏರಿದ. ನಮ್ಗೆ ಒಳ್ಳೆಯದನ್ನು ದಯಪಾಸನೆ ಅಂತ ದೇವರ ದಾಸಿಮೆಯನ್ನು ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಚಿತ್ರಿಸಿರ್ತಕ್ಕಂಥದ್ದು ಶಾಸನಗಳಲ್ಲಿ ಕಂಡು ಬರ್ತದೆ. ಇನ್ನು 3ನೇದಾಗಿ ಜೇಡರು ಅಥವಾ ಜಾಡರು ಏನಿದ್ದಾರಲ್ಲ, ನಮ್ಮ ಕುಲದ ಮೂಲ ಪುರುಷ ಎನ್ನುವಂಥ ಅರ್ಥದಲ್ಲಿ ಆತನನ್ನು ಸ್ಮರಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. 1148 ಜುಲೈ 24ರ ಶಾಸನ, ಗೊಬ್ಬೂರು ಶಾಸನದಲ್ಲಿ ಬರ್ತದೆ. ಅಗ್ರಹಾರ ಹಿರಿಯ ಗೊಬ್ಬೂರ ಅಶೇಷ ಮಹಾಜನಗಳ ದಿವ್ಯ ಶ್ರೀಪಾದ ಪದ್ಮಾರಾಧಕರು ಶ್ರೀ ಸೋಮೇಶ್ವರ ದೇವರ ಗಂಧಬಾಲನ ಜೇಡ ಕುಲ ತಿಲಕ ಜೇಡರ ದಾಸಿಮೆಯ ಪ್ರಿಯಪುತ್ರರಮಪ್ಪ ಸಕಲ ಜೇಡ ಬತ್ತಳಿಗಳು. ಜೇಡ ಬತ್ತಳಿ ಅಂತಂದ್ರೆ ಸಂಘ ಅಂತ ಅರ್ಥ. ಜೇಡರ ಸಂಘ ಆ ಕಾಲದಲ್ಲಿ ಇತ್ತು. ಆ ಜೇಡರ ಸಂಘ ಅಥವಾ ಜೇಡರ ಸಮುದಾಯದವರೆಲ್ಲರೂ ಸೇರಿ ಇವರು ಎಂತ ಕರ್ಕೊಂಡಿದ್ದಾರೆ ಅಂತಂದ್ರೆ, ಜೇಡರ ದಾಸಿಮೆಯ ಪ್ರಿಯಪುತ್ರರಮಪ್ಪ, ಅವರ ಪುತ್ರರು ಅವರ ಸಂತಾನದವರು ಎನ್ನುವಂಥ ಅರ್ಥದಲ್ಲಿ ಕರ್ಕೊಂಡಿದ್ದಾರೆ. ಈ ಜೇಡರ ಸಂಘದವರು ವಜ್ರೇಶ್ವರ ದೇವರ ತಮ್ಮ ಕುಲದೈವಮಪ್ಪ ಗಜ್ಜೇಶ್ವರ ದೇವರ ಪೂಜೆ ಪುನಸ್ಕಾರ ನೈವೇದ್ಯಕ್ಕಂ ಬಿಸಿಗೆ ದಸರಿಯ ಬಿಟ್ಟ ಆಗ ಒಂದು. ಕುಲದೈವವಾಗಿರ್ತಕ್ಕಂಥ ಗಜ್ಜೇಶ್ವರ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವರ ನೈವೇದ್ಯಕ್ಕೆ ಬಿಸಿಗೆ ದಸರಿಯ ಅಂದರೆ ಹೊಸ ರೇಷ್ಮೆ ಬಟ್ಟೆ ನೇಯ್ತಾರಲ್ಲ, ಅದರಿಂದ ಮಾರದಾಗ ಬಂದಿರ್ತಕ್ಕಂಥ ಹಣದಲ್ಲಿ ಒಂದು ಭಾಗವನ್ನು ದೇವರ ನೈವೇದ್ಯಕ್ಕೆ ಬಿಟ್ಕೊಳ್ತಾರೆ. ಹಾಗೆ ಮಾರಿಯಣ್ಣ ಮಾಡಿಸಿದ ಮಲ್ಲಿಕಾರ್ಜುನ ದೇವರಿಗೆ, ಶ್ರೀಶೈಲ ಮಲ್ಲಿಕಾರ್ಜುನಿಗೂ ಜೇಡಿಗೂ ಬಿಡಲಾರ್ದ ನಂಟು ಕೋಚಿ ಅವರು ಹೇಳ್ತಾರೆ. ವಿಶೇಷವಾಗಿ ಅವರು ಅಧ್ಯಯನ ಮಾಡಿ ಬಂದಿದ್ದಾರೆ. 3 ತಿಂಗಳ ಕಾಲ ಇದ್ದು ಅಧ್ಯಯನ ಮಾಡಿ ಬಂದಿದ್ದಾರೆ. ಇವತ್ತಿಗೂ ಕೂಡ ಶ್ರೀಶೈಲದಲ್ಲಿ ಜೇಡ್ರು ಇವತ್ತಿಗೂ ಕೂಡ ಹೊಸ ಬಟ್ಟೆಯನ್ನು ನೇರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಇದೆ ವೇದಿಕೆ ಮೇಲೆ ಅವರು ಪ್ರಸ್ತಾಪ ಮಾಡಿದ್ರು ಎನ್ನುವುದನ್ನು ಇವತ್ತು ನಾವು ಸ್ಮರಿಸ್ಕೊಳ್ತೇವೆ. ಮಲ್ಲಿಕಾರ್ಜುನ ದೇವರಿಗೆ ಬಿಸಿಗೆ ಹಸರಿಯಲು ಬಿಟ್ಟ ವೀಸ ಒಂದು. ಮತ್ತೆ ಇಲ್ಲಿ ಶಾಸನದಿಂದ ಏನು ಗೊತ್ತಾಗ್ತದೆ, ಜೇಡ ಬತ್ತಳಿಗಳ ಸಂಖ್ಯೆ ಎಷ್ಟಿತ್ತು ಅಂದರೆ 500 ಜನ ಇತ್ತು. ಆ ಊರಿನ ಕೊಪ್ಪೂರಿನೊಳಗೆ 500 ಜನ ಜೇಡ ಸಮುದಾಯದವರು ಆಗಿತ್ತು ಎನ್ನುವಂಥದ್ದು. ಅವರೆಲ್ಲ ನೇಯ್ಗೆ ಕಾಯಕವನ್ನು ಮಾಡ್ತಾ ಇದ್ರು ಎನ್ನುವಂಥದ್ದು. ಹಾಗೆ ಅವರು ಒಂದು ಜೇಡೇಶ್ವರ ದೇವಾಲಯವನ್ನು ಕೂಡ ಅಲ್ಲಿ ಕಟ್ಟಿಸ್ತಾರೆ. ಆ ಜೇಡೇಶ್ವರ ದೇವಾಲಯಕ್ಕೆ ಸೂಳೆ ಹೇಮವ್ವೆ ಎನ್ನುವಂಥವಳು ಒಂದಂದರೆ ಹಣ ಒಂದನ್ನು ಆಕೆ ದತ್ತಿ ಬಿಟ್ಟಿದ್ದನ್ನು ಶಾಸನ ಹೇಳ್ತಾರೆ. ಹಾಗೆ ಅಲ್ಲಿನೇ ಇನ್ನೊಂದು ಶಾಸನ ಸಿಕ್ಕಿದೆ, ತ್ರುಟಿತವಾಗಿರ್ತಕ್ಕಂಥದ್ದು. ಅದರಲ್ಲಿ ರಾಮನಾಥ ದೇವರನ್ನು ಮಾಡಿಸಿ ಅದಕ್ಕೆ ಜೇಡ ಕುಲ ತಿಲಕ ದಾಸಿಮಯ್ಯರ ಪುತ್ರರಾದ ಜೇಡ ಬತ್ತಳಿಗಳು ಗಜ್ಜೇಶ್ವರ ದೇವರಿಗೆ ರಾಮನಾಥ ದೇವರಿಗೆ ದತ್ತಿ ಬಿಟ್ಟದ್ದನ್ನು ಆ ಶಾಸನ ಹೇಳ್ತದೆ ನಮಗೆ. ಅದಕ್ಕಾಗಿ ಪಾಪು ಹಳಗಟ್ಟಿಯವರು ಹೇಳ್ತಾರೆ ಈ ಶಾಸನವನ್ನು ಆಧಾರವಾಗಿ ಇಟ್ಕೊಂಡು ಏನು ಅಂತಂದರೆ, 1148ರಲ್ಲಿನೇ ಶಿವಶರಣನಾಗಿರ್ತಕ್ಕಂಥ ಜಾಗೃತ ದಾಸಿಮೆಗಳ ಉಲ್ಲೇಖ ಈ ಶಾಸನದಲ್ಲಿ ಬರ್ತಾ ಇರೋದ್ರಿಂದ 1168ಕ್ಕೂ ಮೊದಲಿನವರೆಂಬ ಸ್ಪಷ್ಟವಾಗ್ತದೆ. ಅಂದರೆ ಅವ್ರು ಹೇಳ್ತಾರೆ, ರಾಮನಾಥ ಮುದ್ರಿಕೆ ಇರುವುದರಿಂದ ಈ ಶಿಲಾಶಾಸನದಲ್ಲಿ ರಾಮೇಶ್ವರ ದೇವರ ಗಂಧವಾನರೆಂದು ಈ ಜಾಡರ ದಾಸಿಮಾರ್ಗವನ್ನು ಸಂಬೋಧಿಸಿರುವುದನ್ನು ಬಸವ ಪುರಾಣ ಮೊದಲಾದ ವೀರಶೈವ ವಾಂಗ್ಮಯದಲ್ಲಿ ಪ್ರಸಿದ್ಧರಾದ ದಾಸಿಮಾರರೇ ಇವರಾಗಿದ್ದಾರೆ ಅಂತ ಹೇಳ್ತಾ, ಕಲ್ಯಾಣದ ಬಸವಣ್ಣನವರು ಪ್ರಸಿದ್ಧಿಗೆ ಬರುವುದಕ್ಕೂ ಏನಿಲ್ಲ ಅಂತಂದ್ರು 8-10 ವರ್ಷಗಳಿಗೆ ಮೊದಲಿಗೆ ಈ ಶಾಸನ ಹಾಕಿಸಲ್ಪಟ್ಟಿದೆ.
1162ಕ್ಕೆ ಕಲ್ಯಾಣ ವರ್ಷಕ್ಕೆ ಆಗ್ತದೆ. ಆ ನಂತರ ಬಸವಣ್ಣವರು ಅಲ್ಲಿಗೆ ಬರ್ತಾ ಅಲ್ಲಿಂದ ಅವ್ರ ಖ್ಯಾತಿ ಶುರುವಾಗ್ತದೆ. ಅದಕ್ಕಿಂತ ಮೊದಲಿಗೆ 1148ರಲ್ಲಿ ಈ ಶಾಸನ ಹಾಕಿಸಲ್ಪಟ್ಟಿದೆ ಅಂತ. ಚಿಕ್ಕಮಗಳೂರಿನ ಶಾಸನವನ್ನು ಸಿಗ್ತದೆ, ಅದು ಇಲ್ಲ ಅಂತ ಹೇಳ್ತಾರೆ. ಆದರೆ ಇವರು ಪಾಗು ಹಳಕಟ್ಟಿ ಅವರು ಶಿವಾನುಭವ ಪತ್ರಿಕೆಗಳನ್ನು ಪ್ರಕಟ ಮಾಡಿದರೆ ಇಡೀ ಪಾಠ ಸಿಗೋದಿಲ್ಲ ನಮಗೆ. ಅವರು ಬರ್ತಿರ್ತಕ್ಕಂಥನ್ನೇ ಆಧಾರವಾಗಿ ಇಟ್ಕೊಂಡು ಹೇಳೋದಾದ್ರೆ, ಪವಿತ್ರ ಗುಣಾನುರಾಗರಪ್ಪ ಶ್ರೀಮತ್ ಸರ್ವೇ ನಮಸ್ಯದ ಅಗ್ರಹಾರ ದಕ್ಷಿಣ ವಾರಣಾಸಿ ಮುದನೂರ ದಾಸಯ್ಯಗಳ ಪ್ರಮುಖ ಅನೇಕ ಮಹಾಜನಗಳು ಅಂತ ಅಲ್ಲಿ ಶಾಸ್ತ್ರದಲ್ಲಿ ಬರ್ತದೆ. ಮುದನೂರ ದಾಸಯ್ಯ ಅಂತ ಕರೆದಿರೋದ್ರಿಂದ ಅಥವಾ ಬೇರೆ ಯಾರೆಲ್ಲ ದೇವದಾಸ ಮೇಲೆ ಊರು ಮುದನೂರು ಅನ್ನೋದು ಇದರಿಂದ ಸ್ಪಷ್ಟವಾಗ್ತದೆ ಅಂತ. ಬಿ ಆರ್ ಎರಮಠ್ ಮತ್ತು ಹನುಮಾಕ್ಷಿ ಗೋಗಿ ಅವರು ಮುದನೂರು ಮತ್ತು ಯಡ್ರಾಮಿ ಶಾಸನಗಳು ಕೃತಿಯಲ್ಲಿ ಅವರು ಹೇಳ್ತಾರೆ, ಬಸವಪೂರ್ವ ಯುಗದ ಶರಣ ಜೇಡರದಾಸಮಯ್ಯನ ಆರಾಧ್ಯ ದೇವ ರಾಮನಾಥ, ಇಲ್ಲಿಯ ರಾಮನಾಥ ದೇವಾಲಯ ಮತ್ತು ಲಕ್ಷ್ಮಣೇಶ್ವರ ದೇವಾಲಯಗಳು ಕಲ್ಯಾಣ ಚಾಲುಕ್ಯರ ಕಾಲದಿಂದಲೂ ಅತ್ಯಂತ ಪ್ರಸಿದ್ಧಿ ಪಡೆದಿದ್ದು. ಅಂದಿನಿಂದಲೂ ಮುದನೂರು ಗ್ರಾಮ ನಕುಲೀಶ ಪಾಶುಪಥದ ಎಳಮೇದ ಸಿಂಹ ಪರಿಷೆಯ ಪ್ರಬಲವಾದ ಕೇಂದ್ರವಾಗಿದ್ದಿತು ಅಂತ ಅವ್ರು ಬರೀತಾರೆ. ಸಿಂಹ ಪರಿಷಯ ನಾನು ವಿಚಾರ ಮಾಡಿದ ಆಮ್ಯಾಗೆ ನಿಮಗೆ ಪ್ರಶ್ನೆ ಇತ್ತು. ಸಿಂಹ ಪರಿಷತ್ನಿಂದ ಸಿಂಹ ಪಲ್ಲವರ ಲಾಂಛನ ಅಂದರೆ ಇದು ಅಲ್ಲಿಂದನೇ ಬಂದಿತ್ತು, ಪಲ್ಲವರದ ಇದು. ಆ ಎಳಮೇಲ ಸಿಂಹ ಪರಿಷಯ ಅಂದರೆ ಎಳಮೇಲಿನ ಇದೆ ಸಂಘ ಇದೆ, ಅಲ್ಲಿಂದ ಬಂದಿರ್ತಕ್ಕಂಥ ಸಿಂಹ ಪರಿಷತ್ ಅಂದರೆ ಪಲ್ಲವರ ಕಾಲದಿಂದ ಬಂದಿರ್ತಕ್ಕಂಥದ್ದು. ಎಳಮೇಲ ಅಂದರೆ ಅಲ್ಮೇಲ, ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತಿದೆ ಸಿಂಗಿ ತಾಲೂಕಿಗೆ ಬರ್ತಕ್ಕೆ ಮಾಡ್ತಾರೆ. ಅಲ್ಮೇಲ ಕಲಬುರಗಿ ಅವರು ಅಲ್ಲಿಗೆ ಹೋಗಿ ಅಲ್ಲಿ ಮಠವನ್ನು ನೋಡ್ತಾರೆ. ಇದು ಎಳಮೇಲ ಸಿಂಹ ಪರಿಷತ್ ಪ್ರಬಲವಾದಂಥ ಮಠ ಆಗಿತ್ತು, ಅದರಿಂದ ಇದು ಶಾಖೆ ಬರ್ತದೆ ಅನ್ನುವಂಥದ್ದು. ಅಲ್ಲಿ ಹೋಗಿ ನೋಡಿದ್ರೆ ವಿಚಾರಣೆ ಮಾಡಿದರೆ ಅಲ್ಲಿ ಮಠ ಇದೆ, ಹಳೆ ಮಠ. ಈಗ ಹಳೇದು ಅವೆಲ್ಲ ಏನು ಉಳ್ಕೊಂಡಿಲ್ಲ. ಆದರೆ ಅವ್ರು ಇವತ್ತಿಗೂ ಹೇಳ್ತಾರೆ ಆ ಮಠದ ಹೆಸರು ಪಶುಪತಿ ಮಠ ಅಂತ ಹೇಳ್ತಾರೆ. ಹಾಗೆ ನಮ್ಮದು ಚಾಲುಕ್ಯರ ಕಾಲದಿಂದ ಇದ್ದಂಥ ಮಠ ಅಂತ ಹೇಳ್ತಾರೆ. ಪಶುಪತಿ ಮಠದ ಲಕ್ಷ್ಮೀ ಪಾಶುಪತ ಶೈವ ಮಠನೇ ಅದು. ಅದೇ ಲಕ್ಷ್ಮೀ ಪಾಶುಪತ ಶೈವ ಅದೇ ಅಂದ್ರು ಒಂದೇ, ಬಿರುಶೈವ ಅಂದ್ರು ಒಂದೇ, ಅದೇ ಒಂದೇ ಅಂತ ನನ್ನ ಒಂದು ವಾದ. ಇನ್ನೂ ಗಟ್ಟಿ ಆಗಿ ಇನ್ನೊಂದು ಸಾಧಾರಣ